ಇವತ್ತಿನ ಮೆಗಾ ಸುದ್ದಿ ಸ್ಲಮ್ಗಳಿಗೆ ಮುಕ್ತಿ ಎಂದು ಅಂತ ನಾವು ಪ್ರಶ್ನೆ ಕೇಳ್ತಿದ್ದೀವಿ. ಎಂಥ ಸುಂದರವಾದ ನಗರವನ್ನೇ ನೀವು ತೆಗೆದುಕೊಂಡ್ರು, ನಗರ ಅದೆಷ್ಟೇ ಅಭಿವೃದ್ಧಿ ಆಗಿದ್ರೂ ಕೂಡ ಅದಕ್ಕೊಂದು ಕಪ್ಪು ಚುಕ್ಕೆ ಅನ್ನುವಂತೆ ಈ ಸ್ಲಮ್ಗಳು, ಕೊಳಚೆ ಪ್ರದೇಶಗಳು ನಿಜಕ್ಕೂ ಇದ್ದೇ ಇರುತ್ತೆ. ಆದರೆ ನಗರದ ಅಭಿವೃದ್ಧಿ, ನಗರಗಳು ವಿಜೃಂಭಿಸಿದ್ರೆ ಸಾಕ? ಸ್ಲಮ್ಗಳಿಲ್ಲದ ನಗರ ಅನ್ನೋದು ಬೇಡವಾ? ಆ ಸ್ಲಮ್ನಲ್ಲಿರುವಂತಹ ಜನಸಾಮಾನ್ಯರು ಜನರಲ್ವಾ? ಅವರದ್ದು ಬದುಕಲ್ವಾ? ಅವರು ಕೂಡ ಸುಂದರವಾದಂತಹ ಮನೆಯಲ್ಲಿ ಬದುಕಬೇಕು ಅನ್ನುವಂತಹ ಆಶಯ ಇರೋದಿಲ್ವ? ಯಾವತ್ತಿನವರೆಗೂ ಈ ಜನಸಾಮಾನ್ಯರ ಆಸೆಗಳನ್ನು, ವೀಕ್ನೆಸ್ಸನ್ನು ರಾಜಕೀಯವಾಗಿ ಈ ರಾಜಕೀಯ ನಾಯಕರು ಬಳಸ್ಕೊಳ್ತಾನೆ ಇರ್ತಾರೋ ಅವತ್ತಿನವರೆಗೂ ಈ ಸ್ಲಮ್ಗಳಿಗೆ ಮುಕ್ತಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ. ನಿಜಕ್ಕೂ ಒಂದು ಅಂಕಿಅಂಶ ನೋಡಿದ್ರೆ ಇವತ್ತು ಏಷ್ಯಾದಲ್ಲಿ ನಮ್ಮ ಬೆಂಗಳೂರು ಹೆಸರು ಮಾಡಿದೆಯಾ? ಈ ಬೆಂಗಳೂರನ್ನು ನಾವು ಸಿಲಿಕಾನ್ ಸಿಟಿ, ಉದ್ಯಾನ ನಗರಿ ಅಂತೆಲ್ಲ ಕರಿತೀವಲ್ಲ, ಅದು ನಿಜವಾ? ಕರ್ನಾಟಕ ಇಷ್ಟೊಂದು ಹೆಸರು ಮಾಡಿದೆಯಾ? ಭಾರತದಲ್ಲಿ ವಿಶ್ವದಲ್ಲಿ ಇಷ್ಟರ ಮಟ್ಟಿಗೆ ಭಾರತ ಹೆಸರು ಮಾಡಿದೆಯಾ ಅನ್ನುವಂಥ ಅನುಮಾನ ಸೃಷ್ಟಿಯಾಗುತ್ತೆ. ಕಾರಣ ಕಪ್ಪು ಚುಕ್ಕಿ ಅಂತಿರುವಂಥ ಈ ಸ್ಲಮ್ಗಳು. ಹಾಗಾಗಿ ಸ್ಲಮ್ಗಳು ಯಾಕೆ ಸೃಷ್ಟಿಯಾಗ್ತವೆ? ಸ್ಲಮ್ನಲ್ಲಿರುವಂಥ ಜನಸಾಮಾನ್ಯರ ಬದುಕು ಹೇಗಿರುತ್ತೆ? ಅವರ ಬದುಕನ್ನು ಮಾರ್ಪಾಡು ಮಾಡೋದಕ್ಕೆ ರಾಜಕೀಯ ನಿರ್ಧಾರಗಳು ಹೇಗಿರಬೇಕು? ಒಂದು ಡೆಡ್ಲೈನ್ ಅನ್ನೋದು ಬೇಕಾಗುತ್ತೆ. ಯಾವುದೇ ಒಂದು ಪ್ರಾಜೆಕ್ಟನ್ನು ತೆಗೆದುಕೊಂಡ್ರೆ 20-30 ವರ್ಷ ಆಗಿರುತ್ತೆ ಆಶ್ವಾಸನೆ ಕೊಟ್ಟರು, ಆದರೆ ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯ ಸ್ಲಮ್ಗಳು ಬದಲಾಗಿ ಅಲ್ಲಿ ಒಳ್ಳೊಳ್ಳೆ ಮನೆಗಳು ನಿರ್ಮಾಣ ಆಗಿಲ್ಲ ಅಂತ ಹೇಳಿದ್ರೆ ಇಚ್ಛಾಶಕ್ತಿಯ ಕೊರತೆ ಅನ್ನೋದು ಎಷ್ಟರ ಮಟ್ಟಿಗೆ ಇರಬೇಡ. ಹಾಗಾಗಿ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಇದೇ ಸ್ಲಮ್ಗಳ ಕುರಿತಂತೆ ಮಾತಾಡೋಣ. ನಾನು ದಿವ್ಯಶ್ರೀ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಸ್ಲಮ್ಗಳಿಗೆ ಮುಕ್ತಿ ಯಾವಾಗ ಅನ್ನೋದೇ ಸದ್ಯದ ನಮ್ಮ ಪ್ರಶ್ನೆ. ಈ ಸ್ಲಮ್ಗಳಿಂದ ಮುಕ್ತಿ ಯಾವಾಗ? ಸ್ಲಮ್ನಲ್ಲಿರುವಂಥ ಜನಸಾಮಾನ್ಯರ ಬದುಕು ಸುಧಾರಿಸೋದು ಯಾವಾಗ? 48 ವರ್ಷದಲ್ಲಿ ಒಂದು ಸ್ಲಮ್ ಕೊಳಚೆ ಮುಕ್ತವಾಗಿಲ್ಲ. ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಅರ್ಧ ಶತಮಾನ ಆಗಿದೆ. ಬಹಳ ವಿಪರ್ಯಾಸ ಇದು. ಆದರೆ ಇನ್ನೂ ಕೊಳಚೆ ಮುಕ್ತವಾಗಿಲ್ಲ ಕರ್ನಾಟಕ. ಇನ್ನೂ ಈಡೇರಿಲ್ಲ ಕೊಳಚೆ ಮುಕ್ತ ಪ್ರದೇಶದ ಕನಸು. ರಾಜ್ಯ ಕೊಳಚೆ ಮುಕ್ತವಾಗದೇ ಇರೋದಕ್ಕೆ ಕಾರಣ ಏನು ನೋಡ್ತಾ ಹೋಗಬೇಕಾಗತ್ತೆ. ರಾಜ್ಯ ಅಭಿವೃದ್ಧಿ ಆಗ್ತಿರೋದು ಎಲ್ಲಿ? ಜನಸಾಮಾನ್ಯರಿಗೆ ಅರ್ಥ ಆಗದಿರೋ ವಿಚಾರ ಏನಲ್ಲ ಇದು. ಆದರೆ ಎಲ್ಲಿ ತನಕ ಒಂದು ಚಿತ್ರಾನ್ನಕ್ಕೆ, ಒಂದು ಬಿರಿಯಾನಿಗೆ, ಅಥವಾ ಆ ಓಟ್ ಮತದಾನದ ದಿವಸ ಕೊಡುವಂಥ ಹಣಕ್ಕೆ ನಾವು ಮಾರು ಹೋಗ್ತೀವೋ, ನಮ್ಮ ಓಟನ್ನು ನಾವು ಯಾವಾಗ ವ್ಯಾಪಾರಕ್ಕಿಡ್ತೀವೋ ಅಲ್ಲಿವರೆಗೂ ಕೂಡ ಈ ಸ್ಲಮ್ಗಳಾಗೇ ಉಳ್ಕೊಳ್ತಿರ್ತವೆ. ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸ್ವಲ್ಪ ಜನಸಾಮಾನ್ಯರು ಕೂಡ ಬಹಳ ಎಚ್ಚರಿಕೆಯ ಸಂದೇಶವನ್ನು ಕೊಡಬೇಕಾಗತ್ತೆ. ಜನಸಾಮಾನ್ಯರು ಎಚ್ಚರಿಕೆಯ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಒಂದಷ್ಟು ಅಂಕಿಅಂಶ ಇದೆ, ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಎಲ್ಲಿ ಎಷ್ಟು ಸ್ಲಮ್ಗಳಿದ್ದಾವೆ ಇದನ್ನು ಒಂದು ಸತಿ ಇನ್ಫಾರ್ಮೇಷನನ್ನು ಡೀಟೇಲಾಗಿ ನೋಡ್ತಾ ಹೋದರೆ ಒಂದು ಅಂದಾಜಂತೂ ಡೆಫಿನೆಟ್ಲಿ ಜನಸಾಮಾನ್ಯರು, ಎಷ್ಟೋ ಸ್ಲಮ್ಗಳಿರುವಂಥ ಜನರಿಗೆ ಹೌದಾ ಈ ಮಟ್ಟಕ್ಕೆ ಸ್ಲಮ್ಗಳಿದ್ದಾವ, ಈ ಮಟ್ಟಕ್ಕೆ ಜನಸಾಮಾನ್ಯರು ಕಷ್ಟ ಕಾರ್ಪಣ್ಯಗಳಿಂದ ಬಳಲಿ ಬೆಂಡಾಗಿದ್ದಾರೆ ಅನ್ನುವಂಥ ಮಾಹಿತಿ ಇರೋದಿಲ್ಲ. ಹಾಗಾಗಿ ಒಂದಷ್ಟು ಇನ್ಪುಟ್ಸನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಬೆಂಗಳೂರು ನಗರ ಭಾಗಕ್ಕೆ ನಾವು ಬರೋದಾದರೆ 435 ಸ್ಲಮ್ ಇದೆ. ಬಹಳ ಆಶ್ಚರ್ಯ ಆಗುತ್ತೆ. ಬೆಳಗಾವಿ ಭಾಗಕ್ಕೆ ಬರೋದಾದರೆ 250 ಸ್ಲಮ್, ಬಳ್ಳಾರಿಯಲ್ಲಿ 203 ಅನ್ನುವಂತಹ ಅಂಕಿಅಂಶ, ಶಿವಮೊಗ್ಗದಲ್ಲಿ 165. ನೋಡಿ, ಇಷ್ಟೋ ತನಕ ನಾನು ಹೇಳೋದ್ನಲ್ಲ ಆ ಜಿಲ್ಲೆಗಳು ಅವೆಲ್ಲ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇರುವಂತಹ ಜಿಲ್ಲೆಗಳು. ಕಲಬುರಗಿ ಭಾಗಕ್ಕೆ ಬರೋದಾದರೆ 149, ಧಾರವಾಡ 130, ತುಮಕೂರು 130, ವಿಜಯಪುರ 130. ಇನ್ನು ರಾಜ್ಯದಲ್ಲಿ ಇರುವಂಥ ಒಟ್ಟು ಸ್ಲಮ್ಗಳ ಸಂಖ್ಯೆಯನ್ನು ನಾವು ನೋಡ್ತಾ ಹೋಗೋದಾದರೆ ಒಟ್ಟು ಕೊಳಚೆಯ ಪ್ರದೇಶಗಳು ಎಷ್ಟಿದೆ? 2992. ಕೊಳಚೆ ಘೋಷಿತ ಪ್ರದೇಶಗಳೆಷ್ಟು ಅಂತ ಹೇಳೋದಾದರೆ 2852. ಸ್ಲಮ್ಗಳಿಗೆ ಮುಕ್ತಿ ಯಾವಾಗ ಸಿಗುತ್ತೆ? ಘೋಷಣೆ ಬಾಕಿ ಇರುವ ಕೊಳಚೆ ಪ್ರದೇಶಗಳು ಯಾವುದು, ಎಷ್ಟು ಅಂತ ನೋಡೋದಾದರೆ 140. ಹಾಗಾಗಿ ಕೊಳಚೆ ಪ್ರದೇಶದಲ್ಲಿರುವಂತಹ ಒಟ್ಟು ಜನಸಂಖ್ಯೆ ನಾವು ನೋಡ್ತಾ ಹೋಗೋದಾದರೆ 40.5 ಲಕ್ಷ ಜನರು. 40.5 ಲಕ್ಷ ಜನರ ಆಸೆಯನ್ನು, ಆಶೋತ್ತರವನ್ನು, ಬಯಕೆಯನ್ನು, ಕನಸನ್ನು ನಮ್ಮ ರಾಜಕೀಯ ನಾಯಕರು ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಈ ಸ್ಲಮ್ಗಳಾಗೆ ಉಳ್ಕೊಂಡಿದ್ದಾವೆ. ಬದಲಾವಣೆ ಆಗಬೇಕು. ಯಾವಾಗ?
ಜನಸಾಮಾನ್ಯರ ಒಂದು ನಿರ್ಧಾರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದನ್ನು ಬೇಕಾದರೂ ಬುಡ ಮೇಲೆ ಮಾಡ್ಬೋದು. ಯಾಕಂತ ಹೇಳಿದ್ರೆ ಜನಸಾಮಾನ್ಯರ ಆಸೆ ಆಶೋತ್ತರಗಳನ್ನು ಈ ರೀತಿ ಅಸ್ತ್ರ ಮಾಡಿಕೊಂಡು ತಮ್ಮ ಬೇಳೆ ಬೇಯಿಸ್ಕೊಂಡು ಸಿರಿವಂತರೇ ಆಗ್ತಿದ್ದಾರೆ, ಬಡವರು ನಿರ್ಗತಿಕರಾಗ್ತಿದ್ದಾರೆ. ಇಂಥ ಧೋರಣೆ ಸರಿಯಲ್ಲ. ಇಚ್ಛಾಶಕ್ತಿಯ ಕೊರತೆ ಅನ್ನೋದು ರಾಜಕೀಯ ನಾಯಕರಲ್ಲಿ ಕಂಡು ಬರ್ತಾ ಇದೆ ಮತ್ತು ಜ್ಞಾನವೇ ಇಲ್ಲದ ಸಾಮಾನ್ಯ ಜನರ ಪರಿಸ್ಥಿತಿ ಇದೆಯಲ್ಲ, ಇದನ್ನು ಪ್ರಶ್ನೆ ಮಾಡಬೇಕು. ಈ ಸತಿ ಓಟ್ ಕೇಳೋಕ್ಕೆ ನಾಯಕ ಬಂದಿದ್ದ, ಮುಂದೊಂದು ದಿವಸ ನನಗೆ ಆ ಭರವಸೆಯನ್ನು ಈಡೇರಿಸಲಿಲ್ಲ ಅಂದಾಗ ಪ್ರಶ್ನೆ ಮಾಡುವ ಮನೋಭಾವ ಎಲ್ಲಿ ತನಕ ಬರೋದಿಲ್ಲ. ಸ್ಲಮ್ಗಳಾಗಿ ಉಳ್ಕೋತವೆ. ಇದೇ ಸ್ಲಮ್ಗಳಿಗೆ ಓಟನ್ನು ಪಡ್ಕೊಳ್ಳೋದಕ್ಕೆ ನಾಯಕರು ಬಂದಿರೋದಿಲ್ವ? ಯಾಕೆ ನಾಯಕರನ್ನು ಭೇಟಿಯಾಗಿ ಪ್ರಶ್ನೆ ಮಾಡೋದಿಲ್ವ? ಮುಗ್ಧ ಜನರ ಮುಗ್ಧ ಮನಸ್ಸನ್ನು ಈ ರೀತಿ ಅಸ್ತ್ರವಾಗಿ ಪ್ರಯೋಗ ಮಾಡಿಕೊಂಡು ಕೊಳಚೆ ಪ್ರದೇಶಗಳನ್ನು ಸ್ಲಮ್ಗಳನ್ನು ಇನ್ನೂ ಸ್ಲಮ್ ಆಗಿಟ್ಟಿದ್ದಾರಲ್ಲ, ಈ ರಾಜಕೀಯ ವ್ಯವಸ್ಥೆಗೆ ಒಂದು ಛೀಮಾರಿ ಹಾಕ್ತಾ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಕೊಳಚೆ ಅಭಿವೃದ್ಧಿ ಮಂಡಳಿ ಅಂದಾಗ ಅರ್ಧ ಶತಮಾನ ಆಗೋಗಿದೆ, 48 ವರ್ಷಗಳು ಆಗೋಗಿದ್ದಾವೆ. ಸೊ ರಾಜ್ಯದಲ್ಲಿ ಇರುವಂತಹ ಸ್ಲಮ್ಗಳಿಗೆ ಮುಕ್ತಿ ಯಾವಾಗ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ಸರಿಯಾದಂತಹ ಉತ್ತರ ಅನ್ನೋದು ಸಿಕ್ಕಿಲ್ಲ. ಹಾಗಾಗಿ ಉತ್ತರ ಪಡ್ಕೊಳ್ಳೇಬೇಕಾದಂತಹ ಅನಿವಾರ್ಯ ಸ್ಥಿತಿಯಲ್ಲಿದ್ದೀವಿ. ಯಾಕಂತ ಹೇಳಿದ್ರೆ ಆಗಲೇ ಹೇಳ್ದಂಗೆ ಒಂದು ನಗರ ಅಂದ ಸಂದರ್ಭದಲ್ಲಿ, ನಗರ ಅಂದಾಗ ಅಭಿವೃದ್ಧಿಯನ್ನು ಕಂಡುಕೊಳ್ತಾ ಇರುತ್ತೆ. ಆ ಅಭಿವೃದ್ಧಿಗೆ ಕಪ್ಪು ಚುಕ್ಕೆಯಾಗಿ ಒಂದು ರೀತಿ ಸ್ಲಮ್ಗಳಿರ್ತವೆ. ಬಹಳ ನೋವಾಗುತ್ತೆ ಕಪ್ಪು ಚುಕ್ಕೆ ಅನ್ನುವಂಥ ಶಬ್ದ ಪ್ರಯೋಗ ಮಾಡೋದಕ್ಕೆ. ಆ ಕಪ್ಪು ಚುಕ್ಕೆ ಪದ ಪ್ರಯೋಗದ ಅರ್ಥ ಏನು ಅಂತ ಹೇಳಿದ್ರೆ ಅಂಥ ಸ್ಲಮ್ಗಳು ಕೂಡ ಅಭಿವೃದ್ಧಿಯನ್ನು ಕಾಣಬೇಕು, ಆ ಕಪ್ಪು ಚುಕ್ಕೆಯಾಗಿ ಉಳ್ಕೊಳ್ಬಾರ್ದು ಅಂತ. ನೋಡಿ, ಮತ್ತೊಮ್ಮೆ ನಿಮ್ಮ ಮುಂದೆ ಅಂಕಿಅಂಶವನ್ನು ಮುಂದಿಡ್ತಾ ಇದ್ದೀವಿ. ಬೆಂಗಳೂರು ನಗರ ಭಾಗದಲ್ಲಿ 435, ಬೆಳಗಾವಿ 250, ಬಳ್ಳಾರಿ 203, ಶಿವಮೊಗ್ಗ 165, ಕಲಬುರಗಿ 149, ಧಾರವಾಡ, ತುಮಕೂರು, ವಿಜಯಪುರ ಅಂದಾಗ ಒಟ್ಟು ಕ್ರಮವಾಗಿ 130 ಸ್ಲಮ್ಗಳಿದ್ದಾವೆ. ಯಾವಾಗ ಈ ಸ್ಲಮ್ಗಳಿಗೆ ಮುಕ್ತಿ? ಉತ್ತರ ಈ ಕ್ಷಣಕ್ಕೂ ಶೂನ್ಯ. ಯಾಕಂತ ಹೇಳಿದ್ರೆ ಓಟು ಬೇಕು ಅಂದಾಗ ಮತದಾನಕ್ಕೆ ಸ್ಲಮ್ ಹೋಗಿ ಅಲ್ಲಿರುವಂಥ ವೃದ್ಧರ ಕಾಲು ಹಿಡಿಯೋ ನಾಯಕರನ್ನು ನಾವು ನೋಡ್ತೀವಿ ಹೊರತು ಅವರ ಅಭಿವೃದ್ಧಿ ಆಯಿತು ಅಂತ ಮುಂದೊಂದು ದಿವಸ ಆ ಸ್ಲಮ್ ಜನ ಬಂದುಬಿಟ್ಟು ತಮ್ಮ ನಾಯಕನನ್ನು ಕೊಂಡಾಡಿದ್ದನ್ನು ನಾವೆಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಮತ್ತೊಂದಷ್ಟು ಅಂಶಗಳಿದ್ದಾವೆ. ಒಟ್ಟು ಕೊಳಚೆ ಪ್ರದೇಶಗಳು ಕರ್ನಾಟಕ ಅಂದಾಗ 2992 ಇದ್ದಾವೆ. ಘೋಷಿತ ಅಂದರೆ ಅನೌನ್ಸ್ ಆಗಿರುವಂಥ ಕೊಳಚೆ ಪ್ರದೇಶಗಳು ಎಷ್ಟಿದ್ದಾವೆ ಅಂತ ನೋಡೋದಾದರೆ 2852. ಘೋಷಣೆಗೆ ಬಾಕಿ ಉಳಿದಿರುವಂಥದ್ದು 140. ಕೊಳಚೆ ಪ್ರದೇಶದಲ್ಲಿರುವಂತಹ ಒಟ್ಟು ಜನಸಂಖ್ಯೆ 40.5 ಲಕ್ಷ. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಚಿಂತಕರಾಗಿರುವಂತಹ ಡಾಕ್ಟರ್ ವಾಸುದೇವ್ ಕಶ್ಯಪ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ವಿದ್ಯಾರ್ಥಿ ವೇದಿಕೆ ಮಹಿಳಾ ರಾಜ್ಯಾಧ್ಯಕ್ಷರಾಗಿರುವಂತಹ ಶಾಂತಲಾ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಶಾಂತಲಾ ಅವರೇ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿದ್ಯಾರ್ಥಿ ವೇದಿಕೆ ರಾಜ್ಯಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಶಿವಶಂಕರ್ ಅವರಿದ್ದಾರೆ. ಸ್ವಾಗತ ನಿಮಗೆ. ವಾಸುದೇವ್ ಸರ್, ನೀವು ಹೇಳಬೇಕು. ರೈಟ್, ಇನ್ನೊಬ್ಬ ಅತಿಥಿ ಕೂಡ ಝೂಮ್ನಿಂದ ಜಾಯ್ನ್ ಆಗಿದ್ದಾರೆ. ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಡಾಕ್ಟರ್ ರಾಘವೇಂದ್ರ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ರಾಘವೇಂದ್ರ ಅವರೇ. ಓಕೆ, ಹಾಗೆ ಸಂಪರ್ಕದಲ್ಲಿ ಮಾತಾಡ್ತೀನಿ ನಿಮ್ಮ ಜೊತೆ. ಕಶ್ಯಪ್ ಸರ್, ಸ್ಲಮ್ಗಳಾಗಿ ಉಳ್ಕೊಂಡಿದ್ದಾವೆ ಸರ್. ಸಿರಿವಂತರಾಗ್ತಿದ್ದಾರೆ. ಸ್ಲಮ್ಗಳು ಅಥವಾ ಬಡವರು ಅಂತ ಏನು ಕರೀತೀವಿ ಅವರೆಲ್ಲ ನಿರ್ಗತಿಕರಾಗ್ತಿದ್ದಾರೆ. ಏನು ಸರಿ ವ್ಯವಸ್ಥೆ ಬಗ್ಗೆ ನಿಮ್ಮ ರಿಯಾಕ್ಷನ್? ಅಭಿವೃದ್ಧಿ ಅಂತ ಹೇಳಿ ನಾವು ಇಲ್ಲಿ ಕಾಣಿಸ್ಕೊಳ್ತೀವಿ. ಆ ಪಥದಲ್ಲಿ ಸ್ಲಮ್ ಅಂತ ಇದೆಯಲ್ಲ, ಅದೊಂಥರ ಅಭಿಶಾಪ. ಅಂದರೆ ಕಪ್ಪು ಚುಕ್ಕೆ ಥರ. ಕರೆಕ್ಟ್. ಯಾವುದೇ ಒಂದು ನಗರ ಸಂಪೂರ್ಣವಾಗಿ ಬೆಳೆದಿದೆ ಅಂತಂದಾಗ ಆ ನಗರದಲ್ಲಿ ಸ್ಲಮ್ಗಳು ಇದೆ ಅಂತಂದಾಗ ಎಲ್ಲೋ ಒಂದು ಕಡೆ ನಮ್ಮ ವ್ಯವಸ್ಥೆ ಅಥವಾ ನಮ್ಮ ಆಡಳಿತ ಯಂತ್ರಗಳು ಸರಿ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ ಆಗುತ್ತೆ. ಆಮೇಲೆ ಈ ಸ್ಲಮ್ಗಳು ಬೆಂಗಳೂರು ನಗರ ಶುರು ಆದಾಗ ಇದ್ದ ಸ್ಲಮ್ಗಳು ಇತ್ತೀಚೆಗೆ ಯಾಕೆ ಸ್ಲಮ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಬಂದಾಗ ಅದಕ್ಕೆ ಅದರದ್ದೇ ಆಗ್ತಕ್ಕಂಥ ಒಂದು ವಿಸ್ತಾರವಾದ ಒಂದು ಅಪರಾಧ ಜಗತ್ತು ಕೂಡ ಅದಕ್ಕೆ ಶಾಮೀಲಾಗತ್ತೆ. ಇದು ಪಾಯಿಂಟ್. ಗಾಟ್ ಇಟ್ ಸರ್. ಅಪರಾಧ ಜಗತ್ತು. ನೀವು ಯಾವುದೇ ಒಂದು ಸ್ಲಮ್ ತೊಗೊಳ್ಳಿ, ನೀವೆಷ್ಟು ಸ್ಲಮ್ ಹೆಸರು ಹೇಳಿದ್ರಿ, ನೀವು ಸುಮಾರು ಒಂದು 150 ಸ್ಲಮ್ಗಳ ಒಂದು ಕೊಳಚೆ ಮಂಡಳಿ ಅನ್ನೋದೇ ಇದೆಯಲ್ಲ, ಆ ಕೊಳಚೆ ಮಂಡಳಿ ನಿಜವಾದ ಮಂಡಳಿ ಹೆಸರು ಕೊಳಚೆ ಮಂಡಳಿ ನಿರ್ಮೂಲನ ಅಲ್ಲ, ಅದು ಕೊಳಚೆ ಮಂಡಳಿನೇ. ಅದು ನಿರ್ಮೂಲನ ಅಲ್ಲ, ಕೊಳಚೆ ಮಂಡಳಿನೇ. ಅದು ಅದಕ್ಕೊಬ್ಬರು ಆಯುಕ್ತರು ಇರ್ತಾರೆ, ಅದಕ್ಕೊಬ್ಬರು ಅಧ್ಯಕ್ಷರು ಇರ್ತಾರೆ, ಡೈರೆಕ್ಟ್ರು, ಸಬ್ ಡೈರೆಕ್ಟ್ರು, ಇವೆಲ್ಲ ಒಂದು ನೆಟ್ವರ್ಕ್ ಇದೆ. ಒಂದು ಆಡಳಿತ, ಒಂದು ಒಳ್ಳೆಯ ಆಫೀಸು ಇದೆ ಅವ್ರಿಗೆ, ನೈಸ್ ಆಫೀಸು, ಅನುಕೂಲಗಳೆಲ್ಲ ಇದೆ. ಸಮಸ್ಯೆ ಹುಟ್ಟೋದು ಏನಂತಂದರೆ ಅವರಿಗೆ ಅವರೆಲ್ಲೂ ಕೂಡ ತಮ್ಮ ನಮ್ಗೆ ಯಾವ್ದಾರು ಒಂದು ನಿಮ್ಮ ಚಾನಲ್ ಮುಖಾಂತರ ಕೇಳೋದೇನಂತಂದರೆ
ಒಂದು ಸ್ಲಮ್ಮನ್ನು ವ್ಯವಸ್ಥಿತವಾದ ಸ್ಲಮ್ಮು, ಅದಕ್ಕೆ ನೀರು ವ್ಯವಸ್ಥೆ, ಕಮೋಡ್ ವ್ಯವಸ್ಥೆ, ಟಾಯ್ಲೆಟು, ಬಾತ್ರೂಮು, ನೀರಿನ ವ್ಯವಸ್ಥೆ ಮಾಡಿ ಒಂಥರ ಜನತಾ ಆಶ್ರಯ ಮನೆಗಳ ಥರ ಯಾವ್ದಾರ ಮನೆ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಯಾವ್ದಾರ ಒಂದು ನನಗೆ ಒಂದು ನೈಜ ಉದಾಹರಣೆ ಕೂಡ ಯಾವುದೇ ಅಧಿಕಾರಿಶಾಹಿಗಳು, ಯಾವುದೇ ಒಂದು ಪಕ್ಷದ ಅಧಿಕಾರಿಶಾಹಿಗಳು, ಯಾವುದೇ ಸರ್ಕಾರ ಕೂಡ ತೋರಿಸಲಿ. ಇವಾಗ ಸ್ಲಮ್ಗಳು ಬೆಳೆಸೋ ಉದ್ದೇಶ ಹೆಂಗೆ ಗೊತ್ತಾ? ಸ್ಲಮ್ ಈಸ್ ನಥಿಂಗ್, ಸ್ಲಮ್ಮನ್ನು ಬೆಳೆಸ್ತಾ ಇದ್ದಾರೆ. ಹೌದು, ಇಟ್ ಈಸ್ ನಥಿಂಗ್ ಬಟ್ ವೋಟಿಂಗ್ ಸ್ಲಮ್, ವೋಟಿಂಗ್ ಬ್ಯಾಂಕ್. ಇದು ಸೆನ್ಸೇಷನಲ್ ಸ್ಟೇಟ್ಮೆಂಟ್ ಸರ್. ಇದು ಬೆಳೆಸೋದು ಅನ್ನೋದಿದೆಯಲ್ಲ, ಸ್ಲಮ್ಮನ್ನು ಬೆಳೆಸುತ್ತಾರೆ. ಇದನ್ನು ಸ್ಲಮ್ಮನ್ನು ಎಲ್ಲೋ ಬೆಳೆಸ್ತಾರೆ. ನಾನು ಕೂಡ ಬೆಂಗಳೂರು ನಗರದಲ್ಲಿ ಸುಮಾರು ವರ್ಷಗಳ ಕಾಲ ಇದ್ದೇನೆ. ಬೆಂಗಳೂರಿನ ವ್ಯಾಪ್ತಿ, ಕರ್ನಾಟಕದ ವ್ಯಾಪ್ತಿ ಬಗ್ಗೆ ನಂದೇ ಆಗ್ತಕ್ಕಂಥ ಒಂದು ಪಕ್ಷಿ ನೋಟ ಇದೆ. ಕೆಲವು ಕಡೆ ಸರಳವಾಗಿರತಕ್ಕಂಥ ಜಾಗ, ಸಿಂಪಲ್ ಆಗಿರೋ ಜಾಗಗಳಲ್ಲಿ ತಮಾಷೆ ಏನು ಗೊತ್ತಾ ಹೇಳ ನಿಮಗೆ, ಈ ಸ್ಲಮ್ಗಳಲ್ಲಿ ಬೆಳೀತಾ ಇರೋರು ನಮ್ಮ ಕನ್ನಡಿಗರು ಅಲ್ವೇ ಇಲ್ಲ. ನಿಮ್ಗೆ ಆಶ್ಚರ್ಯ ಆಗತ್ತೆ ಈ ಸುದ್ದಿ ಕೇಳಿದ್ರೆ. ನಮ್ಮ ಕನ್ನಡಿಗರ ಸಂಖ್ಯಾವಾರು ಏನಿದೆ, ಏನು ಬೇಡ್ತಾ ಇದ್ದಾರೆ, ಆ ಬೇಡಿಕೆ ಏನಾಗತ್ತೆ, ಒಂದು ಸ್ಲಮ್ಮದು ಹೆಂಗೆ ಬರುತ್ತೆ ಅಂತ, ಸ್ಲಮ್ಮು ಒಂದು ಸಣ್ಣ ಗುಡಿಸಲು ಕಟ್ಕೊಂಡಿರ್ತಾರೆ, ಅದಕ್ಕೆ ಒಂದು ಟಾಯ್ಲೆಟ್ ವ್ಯವಸ್ಥೆ ಇರಲ್ಲ, ಬೇರೆ ಏನಿರಲ್ಲ, ಒಂದು ಹಟ್ಟಿ ಥರ ಕಟ್ಕೊಂಡಿರ್ತಾರೆ. ಅದಕ್ಕೆ ಆ ಜಾಗ ಒಂದು 15-20 ಹಟ್ಟಿಗಳು ಬಂದಾಗ ಆ ಜಾಗ ಗುರುತಿಸ್ಬಿಟ್ಟು ಸ್ಲಮ್ ಬೋರ್ಡಿಗೆ ಗುರುತಿಸ್ಮಟ್ಟು ಮಾಡೋತಕ್ಕಂಥ ಕಾರ್ಯಕ್ರಮ. ವ್ಯವಸ್ಥಿತ ಪಿತೂರಿ ಇಲ್ಲ, ಸ್ಲಮ್ಮನ್ನು ಬೆಳೆಸ್ತಿದ್ದಾರೆ. ಬಿಕಾಸ್ ಸ್ಲಮ್ಮಲ್ಲಿರತಕ್ಕ ಒಂದೊಂದು ಸ್ಲಮ್ ಮನೆ, ಉದಾಹರಣೆಗೆ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಕೆಂಪೇಗೌಡ ನಗರದಲ್ಲಿರತಕ್ಕಂಥ ಸ್ಲಮ್ ಒಂದು ಸನ್ಯಾಸಿ ಕುಂಟೆ ಆಗಿತ್ತು, ಆಯಿತಾ? ಆ ಸ್ಲಮ್ ಒಳಗೆ ಅವಾಗ ಇದ್ದಿದ್ದು ನನಗೆ ಗೊತ್ತಿರೋ ಮಟ್ಟಿಗೆ, ಯಾಕಂದ್ರೆ ಆ ಸುತ್ತಮುತ್ತ ಏರಿಯಾದಲ್ಲಿ ಬೆಳೆದಿರೋ ಕಾರಣ ನಮ್ಗೆ ಗೊತ್ತಿದ್ದು ಅಮ್ಮ ಬಂದು 50-60 ಜನ ಇದ್ದರು ಇಲ್ಲ ಆ ಸ್ಲಮ್ ಒಳಗೆ. ಇವತ್ತು ಹೆಂಗಾಗಿದೆ ಅಂತಂದರೆ 1,000-2,000 ಜನ ಪಾಪ್ಯುಲೇಟೆಡ್ ಏರಿಯಾ ಅದು. ಆಲ್ಮೋಸ್ಟ್ ಪೋಲ್ ಸ್ಟೇಷನ್ ಒಳಗೆ, ಕೆಂಪೇಗೌಡ ನಗರ ಪೋಲ್ ಸ್ಟೇಷನ್ ಒಳಗೆ ಕ್ರೈಮ್ನಲ್ಲಿ ಚಾಟ್ ಇರೋದೆಲ್ಲ ಸ್ಲಮ್ಮಲ್ಲಿರೋ ಹುಡುಗರೆ. ರೈಟ್, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡ್ತೀನಿ ಸರ್. ಬೆಂಗಳೂರು ನಗರದ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕಂತ ಹೇಳಿದ್ರೆ ಸರ್ ಒಂದು ಅತ್ಯದ್ಭುತವಾದಂಥ ಹೆಸರನ್ನು ಪ್ರಯೋಗ ಮಾಡಿದ್ರು, ಕೆಂಪೇಗೌಡರು ಅಂಥೇಳಿ. ಕೆಂಪೇಗೌಡರು ಕಟ್ಟಿದಂತಹ ಈ ಬೆಂಗಳೂರು ನಗರದಲ್ಲಿ ಆ ಬ್ಲೂ ಪ್ರಿಂಟಲ್ಲಿ ಸ್ಲಮ್ ಇತ್ತಾ? ಸ್ಲಮ್ಗಳಿಗೆ ಮುಕ್ತಿ ಯಾವತ್ತು ಅಂತ ಪ್ರಶ್ನೆ ಮಾಡ್ತಿದ್ದೀವಿ. ಅದಕ್ಕೆ ಉತ್ತರ ನಿಜಕ್ಕೂ ಈ ಕ್ಷಣಕ್ಕೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಶಾಂತಿಲಾ ಅವರೇ, ಓಟ್ ಬೇಕು ಅಂದಾಗ ನಮ್ಮ ರಾಜಕೀಯ ನಾಯಕರು ಯಾವ ಗಲ್ಲಿನೂ ಬಿಡಲ್ಲ, ಯಾವ ಸ್ಲಮ್ಮೂ ಬೆಳೆಯಲ್ಲ. ಸರ್ ಹೇಳ್ದಂಗೆ ಸ್ಲಮ್ನ ಬೆಳೆಸ್ತಾರೆ. ಯಾಕೆ ಹೇಳಿ? ಓಟ್ ಬೇಕು. ಓಟ್ ಟೈಮಲ್ಲಿ ಕುಕ್ಕರ್ ಹಂಚೋದೇನು, ಸೀರೆ ಹಂಚೋದೇನು, ಮನೆಗೆ ಬೇಕಾಗಿದ್ದು ಸ್ಟವ್ ಹಂಚೋದೇನು, ಇಂಥದ್ದೆಲ್ಲ ನಡೆಯುತ್ತೆ. ಆ ಜನಸಾಮಾನ್ಯರ ಬದುಕನ್ನು, ಅವರ ಅಸಹಾಯಕತೆಯನ್ನು, ಅವರ ಆಸೆಗಳನ್ನು ಎಂಥ ಅಸ್ತ್ರ ಮಾಡ್ಕೋತಾರಲ್ಲ ಈ ನಾಯಕರು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಖಂಡಿತ ಮೇಡಮ್, ಯಾಕಂದರೆ ಈ ಸ್ಲಮ್ ಅನ್ನೋದು ಒಂದು ಓಟ್ ಕೊಡುವಂಥ ಒಂದು ಖಜಾನೆ ಆಗಿಬಿಟ್ಟಿದೆ. ಇವ್ರಿಗೆ ಯಾವಾಗ ಬೇಕೋ ಆ ಖಜಾನೆಯಲ್ಲಿ ಹೋಗಿ ಓಟನ್ನು ಅಸ್ತ್ರನ ತೊಗೊಂಬರ್ತಾರೆ. ಮತ್ತು ಆ ಕಡೆ ಗಮನನೂ ಹರಿಸೋದಿಲ್ಲ, ಅದು ಮುಂದುವರಿಲಿಕ್ಕೆ ಏನು ಪ್ರಯತ್ನ ಕೂಡ ಮಾಡೋದಿಲ್ಲ. ಅದು ಕೊಳಚೆಗೇರಿಯಾಗಿ ಉಳಿದು ಬಿಡುತ್ತೆ. ಕರೆಕ್ಟ್. ಮತ್ತು ಸ್ಲಮ್ಮಲ್ಲಿರೋ ಮಕ್ಕಳು ಇರ್ತಾರಲ್ಲ, 18 ವರ್ಷ ಅವ್ರಿಗೆ ಆಮಿಷಗಳನ್ನ ಹುಟ್ಟೋದು, 500 ರೂಪಾಯಿ, 1000 ರೂಪಾಯಿ ಆ ಥರ ಕೊಟ್ಟು, ಇಲ್ಲ ಏನೋ ಒಂದು ಕುಡ್ತಕ್ಕೆ ಅವ್ರಿಗೇನೆಂದರೆ ಅಷ್ಟು ಸಿಕ್ಕಿದ್ರೆ ಸಾಕು ಅನ್ನೋದಿರುತ್ತೆ. ಅವ್ರಿಗೆ ವಿವೇಚನೆನೂ ಕಮ್ಮಿ, ವಿವೇಚನೆ ಕಮ್ಮಿ, ವಿದ್ಯಾವಂತಿಕೆಯನ್ನು ಸ್ವಲ್ಪ ಕಮ್ಮಿನೇ ಇರುತ್ತೆ. ಅವ್ರೇನು ಮಾಡ್ತಾರೆ, ಅದಕ್ಕೆ ಶರಣಾದಂಗೆ, ಬಿಡು ಇವತ್ತು 500 ರೂಪಾಯಿ ಬಂತು, ಖರ್ಚಿಗೆ ಆಯಿತು, ಇವತ್ತೇನೋ ಕೊಡ್ತಾರೆ ಕುಡಿಲಿಕ್ಕೆ, ಇವತ್ತೇನೋ ಒಂದು ಪ್ಯಾಕೆಟ್ ಬಿರಿಯಾನಿ ಕೊಡ್ತಾರೆ, ಮುಗೀತು ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಬಂದು ಅವ್ರೇನು ಮಾಡ್ತಾರೆ, ಅವ್ರಿಗೆ ದಾಸರಾಗೋಗ್ತಾರೆ. ಇವ್ರಿಗೂ ಅದೇ ಬೇಕು. ಹೌದು ಹೌದು. ಓಟು ಅಲ್ಲಿಂದನೇ ಜಾಸ್ತಿ ಅಲ್ವಾ? ಸ್ಲಮ್ಮು ಯಾಕೆ ಇವರು ನಿರ್ಮೂಲ ಮಾಡ್ತಾ ಇಲ್ಲ ಅಂದರೆ, ಅವ್ರಿಗೆ ಅಲ್ಲಿಂದ ಜಾಸ್ತಿ ಬೆನಿಫಿಟ್ ಇದೆಯಲ್ಲ, ಆ ಬೆನಿಫಿಟ್ ಇರೋದ್ರಿಂದ ಅವ್ರು ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ಮುಂದೆ ಬರಲ್ಲ. ಶಾಂತಲವ್ರೆ, ನಮ್ಮನೇಲಿ ಸಾಕುವ ಸಾಕು ಪ್ರಾಣಿಗಳು ಕೂಡ ಸರಿಯಾದ ಟೈಮಿಗೆ ಊಟ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸೌಂಡ್ ಮಾಡ್ತವೆ. ಹೌದು. ಒಂದು ನಾಯಿ ಆದ್ರೆ ಅದು ಬೊಗಳುತ್ತೆ, ಅದು ಹಸು ಆದ್ರೆ ಅಂಬು ಅನ್ನತ್ತೆ. ಅಂಥ ಸಂದರ್ಭದಲ್ಲಿ ಕೊಟ್ಟಂತಹ ಆಶ್ವಾಸನೆಯನ್ನು ಟೈಮಿಗೆ ಈಡೇರಿಸಲಿಲ್ಲ ಅಂದರೆ ಧ್ವನಿ ಅಥವಾ ಮನೋಭಾವನೆ ಹತ್ತಿಕ್ಕುವಂಥ ಪ್ರಯತ್ನ ಇದೆಯಲ್ಲ, ಅದನ್ನು ಏನು ಅನ್ಬೇಕು ನಾವು? ಮಾಡ್ತಾರೆ ಮೇಡಮ್. ಯಾರು ಇದು ಮಾಡ್ತಾ ಇಲ್ವಲ್ಲ, ಅವರು ಸ್ಪಂದಿಸ್ತಾ ಇಲ್ವಲ್ಲ, ಯಾರು ಸ್ಪಂದನೆ ಕೊಡ್ತಾ ಇಲ್ಲ. ಎಷ್ಟು ಕಡೆ ಹೋರಾಟ ಮಾಡಿದ್ದಾರೆ, ಕೊಳಚೆಗೇರಿಯಲ್ಲಿ ಇರೋರು ಎಷ್ಟು ಕಡೆ ಧ್ವನಿ ಎತ್ತಿದ್ದಾರೆ, ಅವ್ರಿಗೆಲ್ಲ ನ್ಯಾಯ ಸಿಕ್ಕಿದ್ಯಾ? ನಮ್ಮ ಬೆಂಗಳೂರು ಜಿಲ್ಲೆನೆಂತಲ್ಲ, ಪ್ರತಿಯೊಂದು ಜಿಲ್ಲೆ, ತುಮಕೂರು ಜಿಲ್ಲೆಯಲ್ಲಿ ಆಯ್ತು ಹೋರಾಟ, ದಲಿತರ ಹೋರಾಟ ಕೊಳಚೆಗೇರಿ ಅಂತ, ರಾಯಚೂರಲ್ಲಾಯ್ತು. ಆದರೆ ಯಾರಿಗೂ ನ್ಯಾಯ ಅನ್ನೋದು ಸಿಕ್ಕಿಲ್ಲ. ಹೋರಾಟವಾಗಿ ಉಳಿದಿದೆ. ಸರ್, ಒಂದು ರೀತಿ ನನಗಿದು ಸಿನಿಮಾ ಥರ ಕಂಡುಬಿಡತ್ತೆ. ಯಾಕಂತ ಹೇಳಿದ್ರೆ ಸ್ಲಮ್ ಅಂದಾಗ
ಅಫ್ಕೋರ್ಸ್ ಅಲ್ಲಿರೋರು ಅಸಹಾಯಕರು, ಅಲ್ಲಿ ರೌಡಿಸಮ್ ಇದೆ, ಅದರ ಜೊತೆಗೆ ಅಲ್ಲಿ ಅಮಾಯಕರಿದ್ದಾರೆ, ಏನೂ ಅರಿಯದ ಮುಗ್ಧರಿದ್ದಾರೆ, ಜೊತೆಗೆ ಅಲ್ಲಿ ಡ್ರಗ್ಸ್ ಇದೆ, ಜೊತೆಗೆ ಯಾರೋ ದೊಡ್ಡವರು ತಪ್ಪು ಮಾಡಿರ್ತಾರೆ, ಅವ್ರ ತಪ್ಪನ್ನು ಮುಚ್ಚಾಕೊಳ್ಳೋಕ್ಕೆ ಆ ಸ್ಲಮ್ಮಲ್ಲಿ ಇದನ್ನಲ್ಲ ಆ ಹುಡುಗನ ಕರ್ಕೊಂಬ ಅಂಥೇಳಿ ಕೇಸ್ ಅವ್ರ ಮೇಲೆ ಹೋಗ್ತವೆ. ಇಂಥದ್ದು ಬೇಕಾದಷ್ಟು ವಿಚಾರಗಳಿಗೆ ಸ್ಲಮ್ನ ಜನ ಬಲಿಪಶುಗಳು ಸರ್. ಏನು ಹೇಳ್ತೀರಿ ಇದ್ರ ಬಗ್ಗೆ? ಸ್ಲಮ್ಮು ಅಭಿವೃದ್ಧಿ ಯಾಕಾಗ್ತಾ ಇಲ್ಲ ಅಂದರೆ ಅದಕ್ಕೆ ಮುಖ್ಯವಾಗಿ ರಾಜಕಾರಣಿಗಳೇ ಕಾರಣ. ಕರೆಕ್ಟ್. ಯಾವುದೇ ಪಕ್ಷ ಬರಲಿ, ಯಾವುದೇ ರಾಜಕೀಯ ಪಕ್ಷಗಳು ಬರಲಿ, ಸೊ ಏನಾಗ್ತಾ ಇದೆ ಅಂದರೆ ಬರೀ ವೋಟ್ ಬ್ಯಾಂಕಿಂಗ್ ಮಾತ್ರ, ಅವ್ರಿಗೆ ವೋಟ್ ಬೇಕು ಅಷ್ಟೇ. ಹೌದು. ಆ ಸ್ಲಮ್ಮನ್ನು ಡೆವಲಪ್ ಮಾಡಲ್ಲ, ಆ ಸ್ಲಮ್ಮಲ್ಲಿ ಇರೋದು ಇನ್ನೂ ಹಾಳು ಮಾಡ್ತಾರೆ ಹೊರತು ಅವ್ರಿಗೆ ಫುಡ್ ಬೇಕಾ ಫುಡ್ ಕೊಡ್ತಾರೆ, ಅಕ್ಕಿ ಬೇಕಾ ಅಕ್ಕಿ ಕೊಡ್ತಾರೆ, ಕಾಸು ಬೇಕಾ ಕಾಸು ಕೊಡ್ತಾರೆ. ಸ್ಲಮ್ಮಲ್ಲಿ 50 ಜನ ಹೋಗಿ ನಿಂತ್ಕೊಂಡ್ರೆ ಅವ್ರಿಗೆ ಏನು ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ. ಯಾಕೆ ಅಂದರೆ ಅವ್ರ ಅಭಿವೃದ್ಧಿ ಆದರೆ ವೋಟ್ ಬ್ಯಾಂಕಿಂಗ್ ಜಾಸ್ತಿ ಆಗಲ್ಲ. ನೋಡಿ, ಪಾರ್ಕ್ಗೆ 200 ಕೋಟಿ ಹಾಕಿದ್ದಾರೆ. ಈಗ ಮಧ್ಯಾಹ್ನ ಒಂದು ನ್ಯೂಸಲ್ಲಿ ನಾನು ನೋಡಿದೆ, ಪಾರ್ಕಲ್ಲಿ 200 ಕೋಟಿ ಹಾಕಿದ್ದಾರೆ. 200 ಕೋಟಿ ಹಾಕಿ ಪಾರ್ಕ್ ಮಾಡೋ ಬದಲು ಸೊ ಅದೇ 200 ಕೋಟಿಗೆ 100 ಮನೆ ಆಗ್ತಾ ಇರ್ಲಿಲ್ಲ ಮೇಡಮ್ ಅಲ್ವಾ? ಮಾಡ್ಬೋದಾಗಿತ್ತಲ್ವಾ? ಪ್ರಯತ್ನ ಮಾಡ್ಬೋದಿತ್ತಲ್ವಾ? ಒಂದು ಸ್ಲಮ್ ಅಭಿವೃದ್ಧಿ ಆಗ್ತಾ ಇರ್ಲಿಲ್ಲ ಮೇಡಮ್. ಆಂಗಲ್ ಇದೆ ರಾಘವೇಂದ್ರ ಅವರೇ, ಹಾ ಹೇಳಿ. ಇನ್ನೊಂದು ಆಂಗಲ್ ಇದೆ. ನಾವು ಇನ್ ಜನರಲ್ ಆಗಿ ತುಂಬಾ ಪರ್ಟಿಕ್ಯುಲರ್ ಆಗಿ ಸಮಾಜದಲ್ಲಿ ಹಿಂಗಾಗೋಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಟ್ ಇದಕ್ಕೆ ಮೇಜರ್ ಕಾರಣ ಏನು? ಇವತ್ತು ಕೊಳಚೆ ಅಭಿವೃದ್ಧಿ ನಿಗಮವನ್ನಾಗಿ ಮಾಡಿರೋದು ಅದು ಅವ್ರದ್ದೊಂದೇ ಒಂದು ಸಾಧನೆ. ಯಾಕೆಂದ್ರೆ ಮೊದಲು ನಿರ್ಮೂಲನಾ ಮಂಡಳಿ ಇತ್ತು, ಅದನ್ನ ಅಭಿವೃದ್ಧಿಯಾಗಿ ಮಾಡಿದ್ದಾರೆ. ಜಮೀರ್ ಅವ್ರ ಸ್ಟೇಟ್ಮೆಂಟ್ ನಾನು ನೋಡಿದೆ, ತುಂಬಾ ಆಶ್ಚರ್ಯ ಇದೆ. ಯಾಕೆ ಅಂತಂದ್ರೆ ಬೇಸಿಕ್ ನೆಸೆಸಿಟಿನ ಇವತ್ತು ಸ್ಲಮ್ ನಿರ್ಮೂಲನೆ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ, ಅದು ಸ್ಲಮ್ ಆಗಿ ಯಾಕೆ ಉಳ್ಕೊಂಡಿದೆ ಅನ್ನೋದನ್ನ ಯಾರೂ ವಿಶ್ಲೇಷಣೆ ಮಾಡ್ತಾ ಇಲ್ವಾ, ಅಥವಾ ಮಾಡಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ವಾ? ಇಲ್ಲಿ ಎಲ್ಲಾ ಸಮಸ್ಯೆಗೂ ಪರಿಹಾರ ಇದೆ. ಪರಿಹಾರವನ್ನು ಆಲ್ರೆಡಿ ನಾವು ಕಂಡಿಡಿದಿದ್ದೀವಿ. ಎರಡು ವಿಚಾರಗಳನ್ನ ಮೇಜರ್ ಆಗಿ ಇವತ್ತು ನಾನು ಮಂಡನೆ ಮಾಡ್ತೀನಿ. ಒಂದು, 2 ಲಕ್ಷ ಹಕ್ಕುಪತ್ರಗಳನ್ನ ವಿತರಣೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಆಯ್ತು. ಎರಡನೇದು, ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ 4 ಲಕ್ಷ ಮನೆಗಳನ್ನ ವಿತರಣೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಆಯ್ತು. ಈ ಎರಡನ್ನು ಇನ್ಕಂಪ್ಲೀಟ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಪ್ರತಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಗಳನ್ನ ನಾನು ಖುದ್ದಾಗಿ ಭೇಟಿ ಮಾಡಿದ್ದೀನಿ. ಇದು ನಾನೆಲ್ಲೋ ಕೇಳಿದ್ದು ಓದಿದ್ದು ಅಲ್ಲ, ಇದು ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಅವ್ರು ಎಲ್ಲಾ ಮಾಡ್ತಿರೋದು ಅನಾಚಾರಗಳೇ. ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಇಲ್ಲಿರುವಂತಹ ಕಮಿಷನರು ವೆಂಕಟೇಶ್ ಅಂತ, ಅವರೊಬ್ಬ ಅಯೋಗ್ಯ ಅಧಿಕಾರಿಯಿಂದ ಎಂಟೈರ್ ಸಿಸ್ಟಮ್ನ ಇವತ್ತು ಕೊಳಚೆ ಅಭಿವೃದ್ಧಿ ನಿಗಮ ಏನಿದೆ ಅವತ್ತು ಕೆಲಸ ಮಾಡ್ತಿಲ್ಲ ಅಂದ್ರೆ ಇದಕ್ಕೆ ಮೂಲ ಕಾರಣ ವೆಂಕಟೇಶ್ ಅವರು. ಇದು ಸ್ಲಮ್ ಜನಗಳಲ್ಲ. ಇನ್ನೊಬ್ರು ಯಾರೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾರೋ ನಿರ್ದೇಶಕರು ಕೊಳಚೆ ಅಭಿವೃದ್ಧಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವೇನು ಮಾಡಕ್ಕಾಗಲ್ಲ, ಕೊಳಚೆ ಅಭಿವೃದ್ಧಿ ನಿಗಮ ಏನು ಮಾಡಕ್ಕಾಗಲ್ಲ, ಅಕ್ಕಪಕ್ಕ ಇರೋ ಜನಗಳು ಸರಿ ಮಾಡ್ಬೇಕು ಅಂತಾರೆ. ಸರಿ, ಅಕ್ಕಪಕ್ಕ ಇರೋ ಜನಗಳು ನಾವು ಸರಿ ಮಾಡೋಂಗಿದ್ರೆ ನಿಮ್ಮ ಸಂಸ್ಥೆ ಯಾಕೆ, ನಿಮ್ಗೆ ಯಾಕೆ ದಂಡವಾಗಿ ಸಂಬಳ ಕೊಡಬೇಕು, ನಿಮ್ಗೆ ಯಾಕೆ ನಿರ್ದೇಶಕರನ್ನಾಗಿ ಮಾಡಬೇಕು? ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ. ಅವಾಗ ನಾವೇ ಸಮಾಜ ಸುಧಾರಕರು ಅಂತ ಹೇಳಿ ಬೋರ್ಡ್ ಹಾಕೊಂಡು, ಸಾಮಾಜಿಕ ಕಾರ್ಯಕರ್ತರು ಅಂತ ಹೇಳಿ ಬೋರ್ಡ್ ಹಾಕೊಂಡು ನಾವೇ ಪ್ರತಿಯೊಂದು ಸ್ಲಮ್ಗೆ ಹೋಗಿ ಇಂಪ್ರೂವ್ಮೆಂಟ್ ಮಾಡೋಣ. ಮತ್ತೆ ರಾಘವೇಂದ್ರ ಅಹಮದ್ ಖಾನ್ ಅವರು ಹೇಳ್ತಾರೆ, ಮನೆ ಇಲ್ಲದವರು ಮನೆಯನ್ನ ಪಡ್ಕೊಳ್ಬೇಕು, ಮುಂಚೆ ಆಗಿದ್ರೆ 4.5 ಲಕ್ಷ ಕೊಡ್ಬೇಕಾಗಿತ್ತು, ಈಗ 1 ಲಕ್ಷ ಕೊಟ್ರೆ ಸಾಕು, ಉಳಿದಿದ್ದನ್ನ ಸರ್ಕಾರ ಹಾಕಿ ಮನೆ ನಿರ್ಮಿಸಿ ಕೊಡುವಂತಹ ಕೆಲಸಕ್ಕೆ ಮುಂದಾಗಿದೆ ಅಂತ ಹೇಳಿ ಮೈಲೇಜ್ ತಗೋತಾರೆ. ಅದು ನಿಜನ ಸುಳ್ಳ? ಹಂಗಾದ್ರೆ ಅದರಲ್ಲಿ ಸುಮಾರು ಅಂಶಗಳಿದಾವೆ. ಒಂದು, ಸ್ಲಮ್ ಜನಗಳಿಗೆ, ಅಂದ್ರೆ ನಮ್ ಸಾರಿ ಟು ಸೇ ಸ್ಲಮ್ ಜನ ಅಂತ ಆ ವರ್ಡ್ ನ ನಾವು ಯೂಸ್ ಮಾಡಬಾರ್ದು, ಡಿಪ್ಲೊಮ್ಯಾಟಿಕ್ ಆಗಿ ಹೇಳೋದು, ಕೊಳಗೇರಿ ಜನಗಳಂತಾನೆ ಹೇಳೋಣ. ಆ ಜನಗಳಿಗೆ ಅವರದೇ ಆದ ಲೈಫ್ ಸ್ಟೈಲ್ ಅಂತ ಇದೆ ಮೇಡಮ್. ನಾವು ಅವರ ಒಂದು ಶೂಲಿ ನಿಂತ್ಕೊಂಡು ಥಿಂಕ್ ಮಾಡಿ ಮೇಡಮ್, ಈಗ ಇಷ್ಟೆಲ್ಲ ಬೇಡ. ಬೆಂಗಳೂರಲ್ಲಿ ನಾನು ಮೊನ್ನೆ ಒಂದು ಚೆನ್ನೈನಹಳ್ಳಿ ಅಂತ ಇದೆ, ಇಲ್ಲಿ ಒಂದು 15 ಕಿಲೋಮೀಟರ್ ದೂರ ಬೆಂಗಳೂರಿಂದ ಒಂದು ಅಕ್ಕಿ ಪಿಕ್ಕಿ ಜನಾಂಗ ಇದೆ. 5 ಎಕರೆ ಜಾಗ ಕೊಟ್ಟಿದ್ದಾರೆ. ಇದುವರೆಗೂ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ ಹೊರತು ಅವ್ರು ಯಾವ ರೀತಿ ಒಂದು ಅವ್ರ ಮನೆ ಬಾಗಿಲು ಹೋಗೋದಕ್ಕೆ ನಮಗೆ ಒಂಥರ ಸ್ಮೆಲ್ಲು, ಒಂಥರ ವಾಕರಿಕೆ ಆಗುತ್ತೆ. ಯಾಕೆಂದರೆ ಆ ಸ್ಲಮ್ಗೆ ಲೈಟ್ ಇಲ್ಲ, ವಾಟರ್ ಇಲ್ಲ, ನೀರಂದ್ರೆ ನೀರಿಲ್ಲ, ಏನಿಲ್ಲ. ಅಕ್ಕಿ ಪಿಕ್ಕಿ ಜನಾಂಗದ ಒಂದು ಕಾಲೋನಿ ಅಂತ ಇಟ್ಕೊಂಡಿದ್ದಾರೆ. ನಾನು ಅಲ್ಲಿ ಹೋಗಿದ್ದೆ. ಆ್ಯಕ್ಚುಲಿ ನಾನು ಅಲ್ಲಿ ಹೋಗಿ ಅವ್ರಿಗೆ ಲೈಟಿಂಗ್ಸ್ ಎಲ್ಲ ವ್ಯವಸ್ಥೆ ಮಾಡಿ ಬಂದೆ. ಬಟ್ ಅವ್ರಿಗೆ ನೀರಿಲ್ಲ,
ಒಂದು ಹೊಳೆಯ ರೀತಿ, ಆ ನೀರಲ್ಲಿ ಇವರು ಸ್ನಾನ ಮತ್ತೆ ಇದೊಂದು ಪ್ರತಿಯೊಂದು ತೊಳೆಯೋದು, ಬಟ್ಟೆ ತೊಳೆಯೋದು ಎಲ್ಲ ಮಾಡ್ಕೊತಾರೆ. ಬಟ್ ಅವ್ರು ಕುಡಿಯೋದಕ್ಕೆ ಬೇರೆ ಕಡೆಯಿಂದ ಹೊರಗಡೆಯಿಂದ ನೀರು ತರಬೇಕು. ಒಂದು ಬೋರ್ವೆಲ್ ಹಾಕಿಲ್ಲ. ಅಲ್ಲಿ ಒಂದು 200 ಮನೆಗಳಿದೆ, 200 ಶೆಡ್. ಆ ಶೆಡ್ಗೆ ರಾತ್ರಿ ಹಾವು ಕಚ್ಚಿ 4-5 ಜನ ಸತ್ತಿದ್ದಾರೆ. ನಾನು ಫೇಸ್ಬುಕ್ಕಲ್ಲಿ ಕೂಡ ನಾನು ಹಾಕಿದ್ದೀನಿ, ಮೊನ್ನೆ CM ತಲುಪಲಿ ಅಂತಾನೆ ಹಾಕಿದ್ದೀನಿ ಇದನ್ನ. ಯಾಕೆಂದ್ರೆ ಅಲ್ಲಿ ಹಾವು ಕಚ್ಚೆ ಸತ್ತಿದ್ದಾರೆ, ಲೈಟ್ ಇಲ್ಲ, ಎಲ್ಲೋ ಯಾವುದೋ ದೂರದಿಂದ ಕಂಬದಲ್ಲಿ ಒಂದು ಎಳ್ಕೊಂಡಿದ್ದಾರೆ. ರಾತ್ರಿ ಹೊತ್ತು ಹೊರಗಡೆ ಬರೋದಕ್ಕಾಗಲ್ಲ, ಪ್ರಾಣಿಗಳು ಕಾಟ, ಸುತ್ತ ಕಾಡು ಇದ್ದಂಗಿದೆ. ಅಂತ ಜಾಗದಲ್ಲಿ 200 ಮನೆಗಳು. ಈಗ ರಾಜಕೀಯ ನಾಯಕರದ್ದು ಹೆಂಗಿದೆ ಅಂದ್ರೆ ಅವರಿಗೆ ಅಲ್ಲಿ ಎಷ್ಟು ಶೆಡ್ ಇದಾವೆ, ಅಲ್ಲಿ ಎಷ್ಟು ಜನ ಇದಾರೆ ಅನ್ನೋಕ್ಕಿಂತ 5 ಎಕರೆ ಕಾಣಿಸ್ತಿದೆ. ಮುಂದೊಂದು ದಿವಸ ಅಲ್ಲಿಂದಾನು ಒಕ್ಕಲೆಬ್ಸಿದ್ರೆ ಆಶ್ಚರ್ಯ ಅವ್ರು ಇಲ್ಲ. ಹೇಳ್ತಾರೆ ಮೇಡಮ್, ಬರೀ ವೋಟಿಂಗ್ ದಿನ ಬರ್ತಾರೆ, ಇನ್ನೊಂದು ವಾರ 15 ವೋಟ್ ಇದೆ ಹೋಗಿ ಬರ್ತಾರೆ. ಏನಪ್ಪಾ ನಿಮ್ ಸಮಸ್ಯೆ ಏನು ಅಂತಾರೆ. ನಾವು ರೆಡಿ ಮಾಡ್ಬಿಡ್ತಾ ಇದ್ರಪ್ಪ, ಈ ಸಲ ಸ್ಯಾಂಕ್ಷನ್ ಆಗ್ಬಿಡ್ತದೆ ಅಂತಾರೆ. ರಾಘವೇಂದ್ರ ದಿವ್ಯ ಅವರೇ, ಇಲ್ಲಿ ಒಕ್ಕಲೆಬ್ಸೋ ಪ್ರಶ್ನೆನೇ ಬರಲ್ಲ. ಯಾಕೆ ಅಂತ ಕೇಳಿ, ಎಲ್ಲೆಲ್ಲಿ ಏರಿಯಾದಲ್ಲಿ ದೊಡ್ಡ ದೊಡ್ಡ ಜಮೀನುಗಳಿದಾವೆ, ಇಂತಹದನ್ನ ಗುರ್ತಿಸೋದಕ್ಕೆ ಒಬ್ಬ ಏಜೆಂಟ್ ಇದ್ದಾನೆ. ಎಲ್ಲಿ ನಮ್ಮ ಅಭಿವೃದ್ಧಿಯಲ್ಲಿ ಆ ಜಾಗವನ್ನ ಕಾಂಪೌಂಡ್ ಹಾಕ್ತಾರೆ. ಸರ್ಕಾರ ಜಾಗಕ್ಕೆ ಕಾಂಪೌಂಡ್ ಹಾಕ್ತಾರೆ. ಅವರೇ ಒಂದು 10 ಟೆಂಟ್ ನ ತಂದು ಹಾಕ್ತಾರೆ. ಆ ಟೆಂಟ್ ತಂದು ಹಾಕ್ಬಿಟ್ಟು 4 ಜನ ಇವ್ರನ್ನ ಬಿಡ್ತಾರೆ, ಬಡವ್ರನ್ನ. ಇದು ಕೊಳೆಗೇರಿ ಅಂತ ಅವರೇ ಡಿಕ್ಲೇರ್ ಮಾಡ್ತಾರೆ. ಅದಕ್ಕೆ ದುಡ್ಡು ತಗೊಂತಾರೆ. ಆ ಜಾಗವನ್ನ ಅಲಾಟ್ ಮಾಡ್ತೀನಿ, ಹಕ್ಕುಪತ್ರಗಳನ್ನ ವಿತರಣೆ ಮಾಡ್ತೀನಿ ಅಂತ ಹೇಳಿ ದುಡ್ಡು ಮಾಡ್ತಾರೆ. ಟೋಟಲ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿದೆ. ಇದನ್ನ ಮಾನ್ಯ ರಾಜಕಾರಣಿಗಳಿಗೂ ಗೊತ್ತು, ಮಾನ್ಯ ಅಧಿಕಾರಿಗಳಿಗೂ ಗೊತ್ತು, ಹಾಗೂ ಅಲ್ಲಿ ವಾಸವಾಗುವಂತಹ ಕೊಳಗೇರಿ ಜನರಿಗೂ ಗೊತ್ತು. ಇಲ್ಲಿ ವಿನ್ ಟು ವಿನ್ ಸಿಚುಯೇಷನ್, ಎಲ್ಲರಿಗೂ ಬದುಕು ಕಟ್ಟಿಕೊಳ್ಳುವುದು, ಎಲ್ಲರಿಗೂ ಭ್ರಷ್ಟಾಚಾರದ ಹಣವನ್ನ ತಿನ್ನುವುದು, ಅಥವಾ ಅದರೊಳಗೆ ನನಗೆ ಸ್ವೈತಿಗೆ ಲಾಭ ಬರ್ತದೆ ಅನ್ನೋ ನೋಡ್ತಾರೆ ಹೊರತು ನಿಜವಾದ ಸಮಸ್ಯೆಯನ್ನ ಮೂಲತಃ ಬಗೆಹರಿಸಿ ಅವರು ಒಬ್ಬ ನಾಯಕನಾಗಬೇಕು, ಅವರು ಒಬ್ಬ ಸಮಾಜ ಸುಧಾರಕರಾಗಬೇಕು ಅನ್ನೋ ಅಂಶ ಯಾರಿಗೂ ಇಲ್ಲ. ಸೊ ಹಾಗಾಗಿ ವೆರಿ ಕ್ಲಿಯರ್. ಮಾತಾಡ್ತೀನಿ ಇವತ್ತು ರೈಟ್. ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇದೆ ನಿಮ್ದು ಕಶ್ಯಪ್ ಸರ್. ನೀವಾಗಲೇ ಮಾತಾಡೋ ಸಂದರ್ಭದಲ್ಲಿ ಕೆಂಪೇಗೌಡರು ಅನ್ನುವಂಥ ಶಬ್ದ ಪ್ರಯೋಗ ಮಾಡಿದ್ರಿ. ಅವತ್ತು ಅವ್ರು ಹಾಕಿದ ನಕ್ಷೆಯಲ್ಲಿ ಈ ಸ್ಲಮ್ಗಳಿತ್ತ ಸರ್? ಅಲ್ಲ, ನಾಡಗೌಡ ಕೆಂಪೇಗೌಡರು ಅವರು ತಮ್ಮ ಏನು ರಾಜಕೀಯದ ಒಂದು ಆಕಾಂಕ್ಷೆಯ ಬೆಂಗಳೂರು ಬೆಂಗಳೂರಿನ ಒಂದು ಬೌಂಡ್ರಿಗಳೆಲ್ಲ ಮಾಡಿಕೊಂಡು ಒಂದು ಬೌಂಡ್ರಿ ಯಲಂಕ ಆ ಕಡೆ ಎಲ್ಲ ಬೌಂಡ್ರಿ, ಮಾಗಡಿ ಯಲಂಕ ಎಲ್ಲ ಬೌಂಡ್ರಿಗಳೆಲ್ಲ ಮಾಡಿದ್ಮೇಲೆ ಅವ್ರು ಒಂದು ಸುಂದರವಾದ ಕಲ್ಪನೆ ಇತ್ತು, ಬೆಂಗಳೂರು ನಗರ ಇಷ್ಟು ಬಿಟ್ಟು ಬೆಳಿಬಾರ್ದು, ಇಷ್ಟೊಳಗೆ ಇರಬೇಕು ಅಂತೇಳಿ. ಸೊ ಆ ಒಂದು ಬ್ಯೂಟಿಫುಲ್ ಬೆಂಗಳೂರು ಏನಿದೆ, ಒಂದು ಕಡೆ ನೀವು ಬೆಳೆದು ನಿಂತ ಕಟ್ಟಡಗಳು, ಒಂದು ಕಡೆ ಬೆಳೆದು ನಿಂತ ಕಟ್ಟಡಗಳು, ಕುಸಿದು ಬೀಳುವ ಗುಡಿಸಲುಗಳು, ಈ ಕಾನ್ಸೆಪ್ಟ್ ಕೆಂಪೇಗೌಡ ಇರಲಿಲ್ಲ ನೋಡಿ. ಅದಕ್ಕೆ ಅವರು ಗಡಿ ಗೋಪುರಗಳು ಕಟ್ಟಿದ್ರು. ಅದನ್ನು ಹೇಳಿದಲ್ಲ, ಬೌಂಡ್ರಿ ಮಾಡಿದ್ರು ಅಂತ. ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಂದರೆ, ಈಗ ನಮ್ಮ ರಾಘು ಮಾತಾಡಿದ್ರು ಏನಂತ, ನೀವು ಅಷ್ಟರಲ್ಲಿ ಈಗ ರಾಘು ಮಾತಾಡ್ತಾ ಇರೋದು ಏನಂತಂದರೆ, ಈಗ ನಾವು ಸಮಸ್ಯೆ ಇದೆ, ಸ್ಲಮ್ಗಳು ಬೆಳೀತಾ ಇದೆ. ಬೇಸಿಕ್ ಸಮಸ್ಯೆ ಹುಟ್ಟೋದು ಎಲ್ಲಿ ಗೊತ್ತ ಹೇಳ ನಿಮಗೆ, ನೆಲದೊಳಗೆ ಇರತಕ್ಕಂಥ ಅಪರಾಧ. ಕಶ್ಯಪ್ ಸರ್, ಪ್ರಥಮ ಬಾರಿಗೆ ನಿಮ್ಮ ಮುಂದೆ ನಾನು ಕಾಂಗ್ರೆಸ್ ಸರ್ಕಾರವನ್ನ ನಿಂದಿಸ್ತಿದ್ದೀನಿ, ಬೈತಾ ಇದ್ದೀನಿ. ಇದಕ್ಕೆ ಮೂಲತಃ ಕಾರಣ ಇಲ್ಲಿರುವಂತ ಸರ್ಕಾರನೇ ಅಥವಾ ಜಮೀರ್ ಖಾನೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಪಕ್ಷಾತೀತವಾಗಿ ಜನರ ಸಮಸ್ಯೆಯನ್ನ ಬಗೆಹರಿಸುವಂತಹ ಪ್ರಯತ್ನ ಮಾಡ್ತೀವಿ. ಸೊ ಇವತ್ತು ಮೇಜರ್ ಅಗ್ರಿ. ಟುಡೇ ಯುವರ್ ವಾಯ್ಸ್ ಹ್ಯಾಸ್ ಬಿನ್ ಚೇಂಜ್. ಯು ಆರ್ ಟಾಕಿಂಗ್ ಅಬೌಟ್ ದಿ ಇಶ್ಯೂ ಆಫ್ ದಿ ಪಬ್ಲಿಕ್. ವೆರಿ ಗುಡ್. ಆ್ಯಂಡ್ ಲೆಟ್ ಮಿ ಕಂಟಿನ್ಯೂ ಮೈ ಕಂಟೆಂಟ್. ಓಕೆ, ಈ ಪ್ರಶ್ನೆ ಏನಾಗತ್ತೆ ಗೊತ್ತಾ ಮೇಡಮ್, ಇಲ್ಲಿ ಯಾರು ಮಾಡಿದ್ರು, ಏನು ಮಾಡಿದ್ರು, ಯಾರು ಇದಕ್ಕೆ ಇನ್ವಾಲ್ವ್ಮೆಂಟ್ರಿ, ರಾಜಕಾರಣಿಗಳು, ಸಾರಿ ಹೇಳಿದ್ರು ರಾಜಕಾರಣಿಗಳು. ಪ್ರಶ್ನೆ ಹುಟ್ಟೋದೇನೆಂದರೆ, ಆ ಮೂಲ ಕೊಳಚೆಯ ಸಂಬಂಧಿತ ವಾಸಿಗಳಿದಾರಲ್ಲ, ಅಲ್ಲಿ ವಾಸ ಮಾಡತಕ್ಕಂಥ, ಅದು ನೀವೇನಾರ ಪದ ಕಟ್ಕೊಳ್ಳಿ, ಅಲ್ಲಿ ಬರತಕ್ಕಂಥ ಜನಗಳು ಯಾರು? ಹೌದು. ವೆದರ್ ಈಸ್ ಅನ್ ಆಂಟಿ ಸೋಷಿಯಲ್ ಎಲಿಮೆಂಟ್, ಸೋಷಿಯಲ್ ಎಲಿಮೆಂಟ್, ನಿಜವಾದ ಫಲಾನುಭವಿಗಳ ಅವರ, ಹೌದಾ ಅಲ್ವಾ? ಅದರ ಎಲ್ಲಿಂದ ಬಂದು ಸಟ್ಲಾದ್ರು ಇಲ್ಲಿ? ಉದಾಹರಣೆ ಕೊಡ್ತೇನೆ. ಈಗ ಇತ್ತೀಚೆಗೆ ಬಂದಿರತಕ್ಕಂಥ FCR ರಿಪೋರ್ಟ್ ಪ್ರಕಾರ, GNA ಇದು ನ್ಯಾಷನಲ್ ಇಂಡಿಜಿನಸ್ ರಿಪೋರ್ಟ್ ಪ್ರಕಾರ, ರೋಹಿಂಗಾದವರು ಮೈಗ್ರೇಟ್ ಆಗಿ ಟೋಟಲ್ ಸುಮಾರು ಜನಗಳು ಮೈಗ್ರೇಟ್ ಆಗಿ ವಿತೌಟ್ ಪಾಸ್ಪೋರ್ಟ್, ವಿತೌಟ್ ಡಾಕ್ಯುಮೆಂಟೇಷನ್ ಬಂದು ಒಂದು ಕಡೆ ಶೆಡ್ಗಳು ಹಾಕ್ಕೊಳ್ತಿದ್ದಾರೆ. ಸೊ ನಾವು ಸುಮಾರು ಕಡೆ ನಿಮ್ಮ ಕ್ರೈಮ್ ರಿಪೋರ್ಟ್ ನೋಡ್ತಾ ಇರ್ಬೋದು. ಅವರು ಆ ಶೆಡ್ಗಳಿಂದ ಸುಮಾರು ಜನ ಹೊರಗಡೆ ಬಿದ್ದು ದಬಕ್ ಅಂತ ಅರೆಸ್ಟ್ಗಳಾಗ್ತಾ ಇದ್ದಾರೆ. ಅಪಾಯಕಾರಿ ಬೆಳವಣಿಗೆ. ನಾನು ಕೇಳ್ತಾರೆ ಅಂದರೆ, ಮುಂಬೈ ನೋಡಿದಾಗ ನೀವು ಮುಂಬೈ ರಾಜ್ಯವನ್ನು ಅಥವಾ ಮಹಾರಾಷ್ಟ್ರವನ್ನು ಆಳ್ತಿರೋದು ಅಲ್ಲಿರತಕ್ಕಂಥ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿರತಕ್ಕಂಥ ಜನ ಅಲ್ಲ. ಮುಂಬೈ ಸ್ಲಮ್ ಮಾಫಿಯಾ ಮುಂಬೈನ ಆಳ್ತಾ ಇರೋದು, ಸ್ಲಮ್ಮಲ್ಲಿರೋ ಜನನೇ.
ಇವತ್ತು ಕೂಡ ನಿಮ್ಗೆ ಆಶ್ಚರ್ಯ ಆಗತ್ತೆ ಹೇಳ್ತೀನಿ ಕೇಳಿ. ಈಗ ಮಾರಿಮುತ್ತು ಆಗಿರ್ಬೋದು, ಕೆಲವರೆಲ್ಲ ರೌಡಿ ಎಲಿಮೆಂಟ್ಗಳೆಲ್ಲ ಬಡ್ಡಿ ವ್ಯಾಪಾರ ಮಾಡೋದು ಸ್ಲಮ್ಮಿಂದನೇ. ಬಡ್ಡಿ ವ್ಯಾಪಾರ ಮಾಡೋದು ಸ್ಲಮ್ಮಿಂದನೇ. ಆಮೇಲೆ ಆಲ್ಕೋಹಾಲ್, ಒಂದು ನಿಮಿಷ ಸರ್, ಆಲ್ಕೋಹಾಲು, ಕಳ್ಬಟ್ಟಿಗಳು ಇವೆಲ್ಲ ಇದೆಯಲ್ಲ. ಯಾಕಂತಂದರೆ ಇಟ್ ಈಸ್ ನಾಟ್ ಕಮ್ಸ್ ಅಂಡರ್ ಮಾನಿಟರ್ ಬರೋಲ್ಲ, ಅದು ಸಿಸ್ಟಮ್ಗೆ ಲಾಕ್ ಆಗೋದೇ ಇಲ್ಲ. ಈಗ ಸ್ಲಮ್ಮಲ್ಲಿ ಯಾರೋ ಬಂದು, ಈಗ ಉದಾಹರಣೆಗೆ ನಿಮ್ಮದು ಯಾವುದೋ ನಿಮ್ಮೊಂದು ಒಳ್ಳೆ ಏರಿಯಾದಲ್ಲಿ ಇದ್ದೀರಿ ಅಂದ್ಕೊಳ್ಳಿ, ನಿಮ್ಮ ಮನೆಗೆ ಸ್ವಲ್ಪ ಅನುಮಾನಾಸ್ಪದ ಓಡ್ತಿರ್ಬೇಕಾದ್ರೆ ನಿಮಗೆ ಕಣ್ಣು ಕಾಣುತ್ತೆ ಯಾರೋ ಅನುಮಾನ ಓಡ್ತಿದ್ದಾರೆ ಅಂತ ಸ್ವಲ್ಪ ಗಮನಿಸ್ತೀರಿ ನೀವು. ನೋಡಿ ಮೇಡಮ್, ಯಾವುದೇ ನೀವು ಸ್ಲಮ್ ತೊಗೊಳ್ಳಿ, ಬ್ರ್ಯಾಂಡೆಡ್ ಸ್ಲಮ್ಮು, ಎಲ್ಲಾದರೂ ಸ್ಲಮ್ಗೆ ನೇಮ್ ಪ್ಲೇಟ್ ಇದೆಯಾ ಮೇಡಮ್? ಇದೇನ್ರಿ? ಇಲ್ಲ ಇಲ್ಲ ಇಲ್ಲ. ನೇಮ್ ಪ್ಲೇಟು, ಹೆಸರು, ಅದು ಏರಿಯಾ ಲೈನು, ಎಂಥ ರೋಡು, ಎಂಥ ಕ್ರಾಸು. ಆಮೇಲೆ ಅದು ಹೆಂಗತ್ತಾ, ಅದು ನಡೆದಿದ್ದೇ ಸ್ಲಮ್ಮು, ಉಳಿದಿದ್ದೇ ಸ್ಲಮ್ಮು. ರೈಟ್, ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡ್ತೀನಿ. ಸೊ ನೋಡೋದ್ರಲ್ಲ ವೀಕ್ಷಕರೇ, ಇವತ್ತು ಸ್ಲಮ್ಗಳು ಯಾವ ಮಟ್ಟಕ್ಕೆ ಅಪಾಯಕಾರಿಯಾಗಿ ಬೆಳವಣಿಗೆಯನ್ನು ಕಂಡುಕೊಳ್ತಿದ್ದಾವೆ. ಬಟ್ ಅಲ್ಲಿರುವಂತಹ ಮುಗ್ಧರು ಅಂತ ಏನಿರ್ತಾರೆ ಅಥವಾ ಅಮಾಯಕರು ಅಂತ ಏನಿರ್ತಾರೆ, ಕೊಳಚೆ ಪ್ರದೇಶದಲ್ಲಿ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಯಾರು ಒದ್ದಾಡ್ತಿದ್ದಾರೆ ಅವರಿಗೆ ಮನೆ ಬೇಕಲ್ಲ, ಅವರಿಗೊಂದು ವಸತಿ ಬೇಕಲ್ಲ, ಅವರ ಬದುಕು ಹಸನಾಗೋದಕ್ಕೆ ಸರ್ಕಾರ ಕಾರ್ಯೋನ್ಮುಖವಾಗಬೇಕಲ್ಲ. ಸೊ ಸ್ಲಮ್ಗಳ ಕುರಿತಂತೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಅಲ್ಲಾಗ್ತಿರುವಂತಹ ಕೆಲವೊಂದು ಅಪಾಯಕಾರಿ ಬೆಳವಣಿಗೆಗಳು ಸಮಾಜಕ್ಕೆ ಮಾರಕ. ಅದರ ಬಗ್ಗೆ ಶಾಂತಲ್ ಅವರು ಏನು ಹೇಳ್ತೀರಿ? ಸ್ಲಮ್ಮಲ್ಲಿ ಅದೇ ಎರಡು ಥರನೂ ನಾವು ನೋಡ್ತೀವಿ. ಒಂದು ಅನುಕೂಲತೆ ಇರೋವಂಥ ಸ್ಲಮ್ಮು, ಒಂದು ಅನಾನುಕೂಲತೆ ಇರೋವಂಥ ಸ್ಲಮ್ಮು. ಹೌದು ಪಾಪ ಜನಕ್ಕೆ ಅನುಕೂಲ ಇರೋದನ್ನ ನಾವು ಯಾಕೆ ಸ್ಲಮ್ ಅಂತ ಕರಿಬೇಕು ನಿಜಕ್ಕೂ ಅರ್ಥ ಆಗಲ್ಲ. ಆದ್ರೆ ಅನುಕೂಲ ಇರೋ ಸ್ಲಮ್ ಅಂತಂದ್ರೆ ಅನುಕೂಲ ಮಾಡಿಕೊಟ್ಟಿಲ್ಲ ಅವ್ರು ಯಾರು. ಇವ್ರು ಏನು ಮಾಡಿದ್ದಾರೆ ನೋಡಿ ಮೇಡಮ್, ಅಲ್ಲಿ ಬಾಡಿಗೆ ನೋ ರೆಂಟ್, ನೋ ಅಡ್ವಾನ್ಸ್, ನಥಿಂಗ್. ವಾಟ್ ಎವರ್ ಮನಿ ದೇ ಅರ್ನ್ ಇನ್ ದಿ ಡಿಫ್ರೆಂಟ್ ಸೋರ್ಸ್, ಅಲ್ಲಿ ಹೊರಗಡೆ ನೋಡಕ್ ಹೋದ್ರೆ ನಿಮ್ಗೆ ಏನು ಅಂದ್ರೆ ಹೊರಗಡೆ ಅಲ್ಲಾಡ್ತಿರೋ ಶೀಟು, ತಗಡುಗಳು, ಮಳೆ ಬೀರ್ತದೆ, ಅದೆಲ್ಲ ತೋರಿಸ್ತಾರ. ಒಳಗಡೆ ಹೋದ್ರೆ ಮಲ್ಟಿಪಲ್ ಥಿಯೇಟರ್, ನಿಮಗೆ ಮಲ್ಟಿಪಲ್ ಥಿಯೇಟರು, ಟಿವಿ ಗಿವಿ ಎಲ್ಲ ಇರುತ್ತೆ. ಸುಧಾಮ್ ನಗರ ಸ್ಲಮ್ಮಿಗೆ ನೀವು ಕ್ಯಾಮ್ರಾ ತಗೊಂಡೋಗಿ. ಅಷ್ಟೆಲ್ಲ ಬೇಡ ಸರ್. ಇವತ್ತು ಮಾಗಡಿ ರೋಡ್ ಮೇಡಮ್, ಮಾಗಡಿ ರೋಡ್ ತೊಗೊಳ್ಳಿ, ಇವತ್ತವರೆಗೂ ಅಭಿವೃದ್ಧಿ ಆಗಿಲ್ಲ. ಸುಮಾರು ನಾನು ನೋಡಿದ 50 ವರ್ಷದಿಂದ ಹೆಂಗಿದೆ ಹಾಗೇ ಇದೆ. ಒಂದು ರಸ್ತೆ ಅಭಿವೃದ್ಧಿ ಆಗಿಲ್ಲ, ಏನಂದ್ರೆ ಏನೂ ಆಗಿಲ್ಲ ಮೇಡಮ್. ರಾತ್ರಿ ಹೊತ್ತು ನೀವು ಒಂದು ಗಾಡಿ ತೊಗೊಂಡೋಗ್ಬಿಟ್ರೆ ಭಯ ಆಗ್ಬಿಡ್ತಾರೆ. ರಾತ್ರಿ 10 ಗಂಟೆ ಮೇಲೆ ಯಾರು ಈಚೆ ಬರೋಕ್ಕಾಗಲ್ಲ. 10 ಗಂಟೆ ಮೇಲೆ ಒಬ್ಬ ಕೂಡ ಸ್ಪಂದಿಸೋದಿಲ್ಲ ಮೇಡಮ್. ಬರೀ ಹುಡುಗರು, ನೀವು ನೋಡಿ, ಬರೀ ಹುಡುಗರು ಅಲ್ಲಿ ಸುಖ ಅವ್ರಿಗೆ. ಹೌದು, ಏನಂದ್ರೆ ಮೇಲೆ ಎತ್ತಬೇಕು. ಅಲ್ಲ, ಅಲ್ಲಿರುವಂತವರ ಎಜುಕೇಶನ್ ಬಗ್ಗೆ ಏನ್ ಹೇಳ್ತೀವಿ? ಮೇಡಮ್, ಎಜುಕೇಶನ್ ಇಲ್ವೇ ಇಲ್ಲ. ನೀವು ಬಿಡಿ, ಎಜುಕೇಶನ್ ಇದ್ರೆ ಆ ದಾರಿಗೆ ಹೋಗಲ್ಲ. ಇವ್ರು ಹೆಂಗೆ ಅಂದ್ರೆ ಅಲ್ಲಿ ಗಾಂಜಾ, ಡ್ರಗ್ಸ್ಗಳು ಪ್ರತಿಯೊಂದು ಸಿಗುತ್ತೆ ಮೇಡಮ್. ನಿಮ್ಗೆ ಎಲ್ಲಿ ಏನ್ ಸಿಗಲ್ಲ ಆ ಸ್ಲಮ್ಗಳು ಸಿಗುತ್ತೆ. ಅಲ್ಲಿರೋದೆಲ್ಲ ದಾರಿ ತಪ್ಪಿಟ್ಟಿರ್ತಾರೆ, ಫುಲ್ ಎಲ್ಲ ದಾರಿ ತಪ್ಪಿಟ್ಟಿರ್ತಾರೆ. ಅಲ್ಲಿ ಪ್ರತಿಯೊಬ್ರು ಒಂದೊಂದು ವೇಲ್ ಇರ್ತಾರೆ. ರೌಡಿಸಮ್ ಇರುತ್ತೆ, ಮತ್ತೆ ಇನ್ನೊಂದು ಇರುತ್ತೆ. ಅಲ್ಲಿ ಹೆಣ್ಮಕ್ಳು ಅಷ್ಟೇನೆ, ಫುಲ್ ಅವರೇ ನಾಯಕರು, ಅವರಿಗೆ ಅವರೇ ನಾಯಕರು. ಆ ಸ್ಲಮ್ಗೆ ಹೋಗ್ಬೇಕು ಅಂದ್ರೆ ಬೇರೆ ಯಾರು ಬೇಕಾಗಿಲ್ಲ. ನೋಡಿ, ಇವತ್ತು ಅಷ್ಟೇ ಸ್ಲಮ್ ಅಲ್ಲಿ ಏನಾದ್ರು ಒಂದೇ ಒಂದು ಯಾರೋ ಒಬ್ಬ ವ್ಯಕ್ತಿ ಮೈ ಮೇಲೆ ಬಿದ್ದ ಅಂದ್ರೆ, ಅಯ್ಯೋ ಅವ್ನು ಸ್ಲಮ್ ಅವರಪ್ಪ, ನಮ್ಗೆ ಯಾಕೆ ಬೇಕು ಅಂತ ಸೇಫ್ ಆಗಿ ಬರ್ಬೇಕಾಗುತ್ತೆ. ಯಾಕೆಂದ್ರೆ ಅವ್ರು ಏನ್ ಮಾಡೋದಕ್ಕೂ ರೆಡಿ. ಬಟ್ ಇನ್ನೊಂದು ಸ್ಲಮ್ಗಳು ಹೆಂಗ್ ಕ್ರಿಯೇಟ್ ಆಗ್ತಾ ಇದೆ ಗೊತ್ತಾ? ಹೊರಗಡೆಯಿಂದ ಬಂದ ಜನಗಳು ಎಲ್ಲ ಒಂದು ಕಡೆ ಟೆಂಟ್ ಹಾಕೊಂತಾರೆ, ಎಲ್ಲ ಒಂದ್ ಕಡೆ ಟೆಂಟ್ ಹಾಕೊಂಡು ಅದನ್ನ ಜಸ್ಟ್ ಒಂದ್ 2 ದಿನ ಇರ್ತಾರೆ. 3ನೇ ದಿನಕ್ಕೆ ಇನ್ನಿಲ್ಲ ಒಂದ್ ಕಡೆ ಶೀಟ್ ತಂದು ಶೀಟ್ ಹಾಕ್ತಾರೆ. ಅದು ಹಾಗೆ ಗೌರ್ಮೆಂಟ್ ಜಾಗ ಅಂತ ಗೊತ್ತಾದ್ಮೇಲೆ ಹಂಗೆ ಅದನ್ನ ಒಂದು ಚಿಕ್ಕ ಒಂದು ರೂಮ್ ತರ ಮಾಡ್ತಾರೆ. ಅದಕ್ಕೊಂದೆರಡು ಶೀಟ್ ಎಳಿತಾರೆ, ಅಲ್ಲೇ ಜಾಂಡ ಊರ್ತಾರೆ. ಅವನೊಬ್ಬ ಕೂತ್ಕೊಂಡ ಅಂದ್ರೆ ಅವ್ರ ಕಾಂದನೆಲ್ಲ ಕರ್ಕೊಂಬರ್ತಾರೆ. ಯಾರೇ ಇದ್ದಾರೆ, ಇಲ್ಲೊಂದು ಮನೆ ಇದೆ ಖಾಲಿ ಇದೆ, ನಾನು ಕೂತಿದ್ದೀನಿ, ನೀನು ಬಂದು ಕೂತ್ಕೋ. ಅವ್ನು ಉರ್ದು ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ತಮಿಳವರಾಗಿರ್ಬೋದು, ತೆಲುಗು ಆಗಿರ್ಬೋದು, ಹೊರ ರಾಜ್ಯದಿಂದ ಬಂದವರೇ ಸ್ಲಮ್ ಕ್ರಿಯೇಟ್ ಮಾಡ್ತಾ ಇರೋದು. ನಾನು ಒಂದು ಸ್ಲಮ್ ಹೋದಾಗ ಹೊರಗಡೆ ಯಾವ ರಾಜ್ಯದಿಂದ ಬಂದಿರ್ತಾರೆ, ಅವ್ರಿಗೆ ಜಾಗ ಇರಲ್ಲ. ಇಲ್ಲಿ ಕೆಲವರು ಬಾಡಿಗೆ ಕೊಡಲ್ಲ, ಅವ್ರು ಬಾಡಿಗೆ ಕಟ್ಟಕ್ಕೂ ಕೆಪಾಸಿಟಿ ಇರಲ್ಲ. ಅವ್ರು ಏನ್ ಮಾಡ್ತಾರೆ, ಮೊದಲು ಒಂದು ಪ್ಲಾಸ್ಟಿಕ್ ಕವರ್ ಹಾಕೊಂಡು, ಶೆಡ್ ಹಾಕೊಂಡು, ಮರ ಕಟ್ಕೊಂಡು, ಪ್ಲಾಸ್ಟಿಕ್ ಕವರ್ ಹಾಕೊಂಡು ಅಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಟಾಯ್ಲೆಟ್ ಅಲ್ಲೇನೆ ನಮ್ಮ ಇವತ್ತು ನೋಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಾರ್ಕ್ಗಳು ಮಾಡ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಸ್ತೆ ಅಭಿವೃದ್ಧಿಗಳು ಮಾಡ್ತಾ ಇರ್ತಾರೆ. ಎಲ್ಲ ಹೊಲ್ಸ್ ಹೊಡಿತಾ ಇದೆ ಅಂದ್ರೆ ಕಾರಣ ಏನು ಅಂದ್ರೆ ಹೊರಗಡೆ ಬಂದವರೆ. ಇಲ್ಲಿ ಜನ ಈಗ ಆದಷ್ಟು ಅಭಿವೃದ್ಧಿ ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿದ್ದವರು ಸ್ವಲ್ಪ ಮಟ್ಟಿಗೆ ಒಂದು 70% ಅಭಿವೃದ್ಧಿ ಆಗ್ತಾ ಇದೆ. ಈಗ ಹೊರಗಡೆ ಬಂದವರು ಏನು ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆ ಏನು ಗೊತ್ತಿರಲ್ಲ, ಎಲ್ಲಿ ಉಳಿಬೇಕು ಏನು ಅಂತ ಗೊತ್ತಿರಲ್ಲ. ಅಲ್ಲಿ ಬಂದು ಟೆಂಟ್ ಹಾಕೊಂತಾರೆ, ಅವ್ರಿಗೆ ಲೈಟ್ ಇರಲ್ಲ, ಕರೆಂಟ್ ಇರಲ್ಲ, ಏನಂದ್ರೆ ಏನು ಇರಲ್ಲ. ಅವ್ರೀಗ ಪಕ್ಕದಲ್ಲಿ ಯಾರ್ದೋ ಒಂದು ಮನೆ ಇದೆ, ಸರ್ ಇಲ್ಲಿ ಕರೆಂಟ್ ಇಲ್ಲ, ಒಂಚೂರು ಲೈಟ್ ಕೊಡಿ ಅಂತ ಲೈಟ್ ಹಾಕೊಂತಾರೆ. ಹೀಗೆ ಜೀವನ ಸಾಗಿಸ್ತಾ ಪಾನಿಪುರಿ ಮಾರೋದಾಗ್ಲಿ, ಇನ್ನೊಂದು ಮಾರೋದಾಗ್ಲಿ,
ಕಚೋರಿ ಮಾರೋದಾಗ್ಲಿ ಇವರೆಲ್ಲ ಬರ್ತಾರೆ. ಆಮೇಲೆ ಬಟ್ಟೆ ಮಾರೋದಾಗ್ಲಿ, ಸೊ ಕದ್ದು ಬಟ್ಟೆಗಳು ಮಾರ್ತಾ ಇರ್ತಾರೆ. ಅವರೆಲ್ಲ ಬರೀ ಕಳ್ಳರುಗಳೇ, ಬರೀ ಕಳ್ಳರುಗಳೇ. ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವರೆಲ್ಲ ಒಂದು ಸ್ಲಮ್ ಮಾಡ್ಕೊಂಡು ಅದ್ರಲ್ಲಿ ಒಂದು ಇದಾಕೊಂಡು ಅಡ್ರೆಸ್, ಪೊಲೀಸರಿಗೆ ಅಡ್ರೆಸ್ ಸಿಗಲ್ಲ ಮೇಡಮ್. ಎಷ್ಟೋ ಸರಿ ಪೊಲೀಸರು ಹುಡುಕೊಂಡು ಅವ್ರ ಅಡ್ರೆಸ್ ಸಿಗಲ್ಲ. ದಾರಿ ಇದ್ರೆ, ಮೇನ್ ಇದ್ರೆ, ಬೋರ್ಡ್ ಇದ್ರೆ ಸರಿ, ಅದು ಡೋರ್ ನಂಬರ್ ಇರಲ್ಲ. ಅಲ್ಲ, ಅವರ ಶಿವಶಂಕರ್ ಮಾತಾಡಿದ್ದೀನಿ. ಇನ್ನೊಂದು ಬೆಳಕು ಚೆಲ್ತೀನಿ ನಾನು. ಕೊಳಚೆ ಮಂಡಳಿಯ ಏನಿದೆ ಅವ್ಯವಸ್ಥೆ ಅಂತ ನಾವೇನು ಮಾತಾಡ್ತಿದ್ವಿ, ಅದ್ರ ತಾಯೊಬ್ಬಳಿದ್ದಾಳೆ. ಕೊಳಚೆ ಮಂಡಳಿಗೆ ಒಬ್ಬಳು ತಾಯಿ ಇದ್ದಾಳೆ. ವಸತಿ ಇಲಾಖೆನ ಸರ್? ವಸತಿ ಇಲಾಖೆ. ಓಕೆ, ಅದ್ರ ಅಮ್ಮ ಅದು. ಹೌದು, ಕರೆಕ್ಟ್ ಸರ್. ಅಲ್ಲಾಗೋತಕ್ಕಂಥ ಅವ್ಯವಹಾರ ಕೇಳ್ಬಿಟ್ರೆ ನೀವು ಅಲ್ಲಿ ಇದು ಬಿಡಿ, ನೀವು ಹೇಳೋದು ನೋಡಿದ್ರೆ ನಂಗೆ ಮಾಫಿಯಾ ತರ ಅನಿಸ್ತಿದೆ. ಇಲ್ಲಿ ಇದು ಬಿಡಿ. ಇಲ್ಲ ಇನ್ನು ಬೆಳಕು ಚೆಲ್ತೀನಿ ನೋಡಿ. ವಸತಿ ಇಲಾಖೆಯಲ್ಲಿ ಸ್ವಲ್ಪ ಸಫಸ್ಟಿಕೇಟೆಡ್ ಅನ್ಕೋಬೋದಾಯ್ತು. ಏನೋ ಒಂದು ಇಲಾಖೆ ಇದೆ, ಕಾವೇರಿ ಭವನದಲ್ಲಿ ಬಿಲ್ಡಿಂಗ್ ಇದೆ, ಬೇರೆ ಬೇರೆ ಇಲಾಖೆಗಳಲ್ಲೆಲ್ಲ ಬೇರೆ ಬೇರೆ ರಾಜ್ಯಗಳೆಲ್ಲ ಇದೆ ಅಂದ್ಕೋಬೋದು. ಮೇಡಮ್ ಒಳಗಡೆ ಇರೋ ಮಾಫಿಯಾ ಉದಾಹರಣೆ ಕೊಡ್ತೀನಿ. ಈಗ ಮೊನ್ನೆ ವಿಶ್ವಕರ್ಮ ಸಂಬಂಧಪಟ್ಟತಕ್ಕಂಥ ಒಂದು ಸಮುದಾಯಕ್ಕೆ, ಯಾರು OBC ಕಮ್ಯುನಿಟಿಗೆ ಒಂದು ರಾಜೀವ್ ಗಾಂಧಿ, ಆಮೇಲೆ ಕೆಲವುದೆಲ್ಲ ಅಂಬೇಡ್ಕರ್ ವಸತಿ ನಿವಾಸ್ ಇವೆಲ್ಲ ಇದೆಲ್ಲ ಕರ್ನಾಟಕ ಸರ್ಕಾರದ್ದು, ಮಹಾರಾಷ್ಟ್ರ ಸರ್ಕಾರದ್ದು. ಹೆಂಗಿದೆ ಅಂತಂದರೆ ನೋಡಿ ಮೇಡಮ್, ಸಿಸ್ಟಮ್ ಹೇಳ್ಬಿಡ್ತೇನೆ ಹೆಂಗೆ ಅಂತ. ಹೆಂಗೆ ಒಂದು ಸ್ಲಮ್ ಬೆಳೀತಂತ. ಒಬ್ಬ ಸ್ಲಮ್ಮಲ್ಲಿ ಒಂದು ಗುಡಿಸಲಿರತಕ್ಕ ವ್ಯಕ್ತಿ ಏನು ಮಾಡಬೇಕು, ಮೊದಲು ಅದನ್ನು ಡಿಕ್ಲೇರ್ ಮಾಡ್ಕೋಬೇಕು. ಏನಂತ, ನಂಗೊಂದು ಜಾಗ ಬೇಕು ಅಂತ ಡಿಕ್ಲೇರ್ ಮಾಡ್ಕೋಬೇಕು. ಆ ಸಂಬಂಧಪಟ್ಟ ಇಲಾಖೆಗೆ ಅವನು ಅರ್ಜಿ ಹಾಕೋಬೇಕು. ಅವಾಗ ಏನು ಮಾಡುತ್ತೆ, ಅವನ ಅರ್ಜಿನ ಕನ್ಸಿಡರ್ ಮಾಡಿದ್ರೆ ಅವನ ಆಧಾರ್ ಕಾರ್ಡ್ ಅವಳು ಕನ್ಸಿಡರ್ ಮಾಡಿದ್ರೆ ಅವನು ಒಂದು ಪ್ರಾಜೆಕ್ಟು ಅಂದರೆ ಅವನ ಒಂದು ಮನೆ ಅನುಮೋದನೆ ಆದಾಗ ಏನು ಮಾಡುತ್ತೆ, ಆ ಜಾಗಕ್ಕೆ ಅಂತಂತ ಕೊಡುತ್ತದು. ಅಂದರೆ ನೀನು ಮೊದಲು ಪಾಯ ತೆಗಿ ಒಂದು ಲಿಂಟ್ ಬರಬೇಕು, ಅಲ್ಲಿಂದ ಕಾಂಪೌಂಡ್ ಆಗಬೇಕು, ಹಿಂಗೆ ಬರ್ತಾ ಹೋಗುತ್ತೆ. ಅದೆಲ್ಲವೂ ಕೂಡ ಫಂಡಿಂಗ್ ಬ್ಯಾಂಕಿಂದ ಬರುತ್ತೆ. ಅಲ್ಲೂ ಗೋಲ್ ಮೇಲೆ ಸರ್, ಅದು 30% ಅಲ್ಲೂ ಗೋಲ್ ಮೇಲೆ ಎಲ್ಲ ಹೇಳ್ತಿದ್ದಾಳೆ. ಅದು ಗೋಲ್ ಮೇಲೆ. ಯಾಕೆಂತಂದರೆ ಅದು ರೂಲ್ಸ್ ಏನಿರೋದು ಅಂತಂದರೆ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟು ಯು ಹ್ಯಾವ್ ಟು ಟೇಕ್ ಮನಿ ಫ್ರಮ್ ಓನ್ಲಿ ನ್ಯಾಷನಲೈಸ್ ಬ್ಯಾಂಕ್. ಪ್ರೈವೇಟ್ ಬ್ಯಾಂಕ್ ಲಿಂಕ್ ಮಾಡ್ತಾರೆ. ರೈಟ್? ಹೌದು ಸರ್. ಪ್ರೈವೇಟ್ ಬ್ಯಾಂಕ್ ಪರ್ಸೆಂಟೇಜ್ ಅಂತೇಳಿ. ಆಮೇಲೆ ಏನಾದ್ರು ಜಾಸ್ತಿ ಮಾತಾಡೋಕೆ ಸ್ಟ್ರೈಕ್ ಮಾಡಿದ್ರೆ ನಿಮ್ಮ ಫೈಲ್ ಫೈಲೇ ಕಾಣಿಸಲ್ಲ. ನಿಮ್ಮ ಫೈಲೇ ಇರೋದಿಲ್ಲ. ಸ್ಲಮ್ ಬೋರ್ಡಲ್ಲಿ ಫೈಲೇ ಕಾಣಿಸಲ್ಲ ನಿಮಗೆ. ಇದು ನಿಮ್ಮ ವಸತಿ ಸೌಕರ್ಯಕ್ಕೆ ಫೈಲೇ ಕಾಣಿಸಲ್ಲ. ಈ ಪ್ರಾಜೆಕ್ಟ್ಗಳಲ್ಲಿ ಅವ್ಯವಹಾರ ಅಂತ ಏನಾದ್ರು ಹುಡುಕಿದ್ರೆ ನೀವು, ಅಂಬರೀಷ್ ಅವರು ಇದ್ದಾಗ ವಸತಿ ಸಚಿವರಾಗಿದ್ದಾಗ ಒಂದು ಅವ್ಯವಹಾರ ಹೊರಗೆ ಬಂತು. ನಾನು ಹೇಳ್ತೀನಿ ಕೇಳಿ, ಅವ್ಯವಹಾರದ ಹೊರಗೆ ಬಂದಾಗ ಅದೊಂದು ಪ್ರಾಜೆಕ್ಟಿಗೆ ನಾನು ವಾಯ್ಸ್ ರೈಸ್ ಮಾಡಿದ್ದು, ಎಗನೆಸ್ಟ್ ವಾಯ್ಸ್ ರೈಸ್ ಮಾಡಿದ್ವಿ ನಾವು. ಸೂರ್ಯ ಸಿಟಿ ಪ್ರಾಜೆಕ್ಟ್ 4 ಅಂತ ಮಾಡಬೇಕು ಅಂತಿದ್ರು. ಇರೋ ಪ್ರಾಜೆಕ್ಟ್ ಸೂರ್ಯ ಸಿಟಿ 1, 2, 3 ಪ್ರಾಜೆಕ್ಟ್ ಏನು ಮಾಡಿದ್ರು ಅವರು, ಆ ಪ್ರಾಜೆಕ್ಟ್ ಇವತ್ತು ಕೂಡ ಅದು ಗೊತ್ತಿದೆ. ಇವತ್ತು ಕೂಡ ನೀರಿಲ್ಲ, ನೆರಳಿಲ್ಲ, ಅದಕ್ಕೆ ಇನ್ನೂ ಜಾಗನೇ ಅಷ್ಟು ಇನ್ನೂ ಖಾಲಿಗಳಿವೆ ಜಾಗಗಳು, ಆಕ್ಯುಪೈ ಆಗಿಲ್ಲ. ಒಂದು ನಿಮಿಷ ತಾಳಿ ಮುಗಿಸ್ಬಿಡ್ತೇನೆ. ಅದೇನಾಯಿತು, ಸೂರ್ಯ ಸಿಟಿ ಪ್ರಾಜೆಕ್ಟ್ ಬಂದಾಗ ಏನು ಮಾಡಿಬಿಟ್ರು, ನಕಲಿ ವೈಮಾನೀಕರಣ ಮಾಡಿದ್ರು. ನಕಲಿ ವೈಮಾನೀಕರಣ ಅಂತ ಸುಮ್ಮನೆ ಒಂದು ಹೆಲಿಕಾಪ್ಟರ್ ಇಲ್ಲಿಂದ ಅಲ್ಲೋಗ್ಬಿಟ್ಟು ಇಷ್ಟು ಜಾಗ ಬೇಕು ಅಂತ ಮೆಜರ್ಮೆಂಟ್ ಮಾಡಲೇ ಇಲ್ಲ ಅವರು. ಸೈಂಟಿಫಿಕ್ ಆಗಿ ಸರ್ವೆ ನಕಲಿ ವೈಮಾನೀಕರಣ ಮಾಡಿದ್ರು. ನಮ್ಮ ಅಲ್ಲೇನಾಯ್ತು, 2220 ಕೋಟಿ 2220 ಎಕರೆ ಜಮೀನು ಬಗ್ಗೆ ಒಂದು ಇದು ಬಂತು, ಅಕ್ವೈರ್ ಮಾಡ್ಕೊಂಡ್ರು. ಅದು 4, 6 ಅದೇನೋ ಅಕ್ವೈರ್ ಇದೆಯಲ್ಲ, ಅದೆಲ್ಲ ಆಯಿತು. ಕೊನೆ ಹೈಕೋರ್ಟಲ್ಲಿ ನಾವು ಸ್ಟೇ ತಗೊಂಡು ಮಾಡಲಿಲ್ಲ ಅಂತ. ಮೇಡಮ್, ಈಗ ಸೂರ್ಯ ಸಿಟಿ ಮಾಡಿದಾರಲ್ಲ, ಎಷ್ಟು ಜನ ಬಡವರಿಗೆ ಸೈಟ್ ಕೊಟ್ಟಿದ್ದಾರೆ? ಇಲ್ಲ. ಎಷ್ಟು ಜನ ಬಡವರಿಗೆ ಸೈಟ್ ಕೊಟ್ಟಿದ್ದಾರೆ ಮೇಡಮ್? ಅಲ್ಲಿರೋದೆಲ್ಲ ಕ್ಲಾಸ್ 1 ಶ್ರೀಮಂತರೇ, ಯಾರು ಬಡವರು ಕೊಟ್ಟಿಲ್ಲ ಮೇಡಮ್. ನೀವು ಸ್ಲಮ್ ಬೋರ್ಡಲ್ಲಿ ಹೋಗಿ, ಇವತ್ತು ಸ್ಲಮ್ ಬೋರ್ಡಲ್ಲಿ ಮನೆ ಕೊಟ್ಟಿದ್ದಾರೆ. HL ಒಂದು ಮನೆ ಇದೆ, ಸುಮಾರು ಕಡೆ ಇದೆ. ನೀವು ಅಲ್ಲಿ ಹೋಗಿ ಒಂದೇ ಒಂದು ದಿನ ಕ್ಲೀನ್ನೆಸ್ ಇರೋದಿಲ್ಲ. ಸ್ಲಮ್ ಬೋರ್ಡಿಂದ ಇರಲಿ ಮನೆ ಕೊಟ್ಟಿದ್ದಾರೆ. ಸೊ ನೀವು ಅಲ್ಲೋಗಿ ಒಂದೇ ಒಂದು ಚೂರು ಕ್ಲೀನ್ನೆಸ್ ಇಲ್ಲವೇ ಇಲ್ಲ. ಎಲ್ಲ ಅಲ್ಲಿರೋದೆಲ್ಲ ಯಾವ ರೀತಿ ಅಂದರೆ, ಅದು ಮೊದಲು ಹೆಂಗಿತ್ತು ಸ್ಲಮ್ಮು, ಅದೇ ಸ್ಲಮ್ ಈಗಿದೆ. ಆ ಒಂದು ಗುಂಪಲ್ಲಿ ಸೇರ್ಕೊಂಡಿದೆ ಅಷ್ಟೇ. ಈ ಥರ ಅಭಿವೃದ್ಧಿಗಳು ಎಲ್ಲಿಗೆ ಸಾಧ್ಯ ಮೇಡಮ್? ಓಕೆ, ರಾಘವೇಂದ್ರ ಅವರೇ, ಕೊಳಚೆ ನಿರ್ಮೂಲನಾ ಮಂಡಳಿ ಅಂದಾಗ ಅಭಿವೃದ್ಧಿ ಅಂದ್ರೆ ಏನು ಅಂತ ಅನ್ಕೋಬೇಕು? ಯಾರ ಅಭಿವೃದ್ಧಿ ಇಲ್ಲಿ? ಮೇಡಮ್, ಈಗ ನಾನು ಬಿಗಿನಿಂಗ್ ಅಲ್ಲೇ ಹೇಳ್ದಂಗೆ ಇವರಿಗೆ ಒಂದು ಮನಸ್ಥಿತಿ ಇಲ್ಲ. ಅಂದ್ರೆ ಕೊಳಚೆ ಅಭಿವೃದ್ಧಿಯನ್ನ ನಿರ್ಮೂಲನೆ ಅಥವಾ ಅಭಿವೃದ್ಧಿ ಮಾಡುವಂತಹ ಮನಸ್ಥಿತಿ ಇಲ್ಲ. ಇದಕ್ಕೆ ನಾಲಾಯಕ್ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಬರೆದಿದ್ದಾರೆ. ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿದೆ. ಯಾಕೆ ಅಂತಂದ್ರೆ, ಈ ಒಂದು ಪ್ರತಿಯೊಂದು ಸಬ್ ಡಿವಿಷನ್ ಅಲ್ಲಿ 48 ಜನ ಫೇಕ್ ಇಂಜಿನಿಯರ್ಸ್ ಗಳನ್ನ ಇಂಜಿನಿಯರಿಂಗ್ ಮಾಡದೇ ಇರೋರ್ನ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ರಿಕ್ರೂಟ್ ಮಾಡಿಕೊಂಡು ಅವ್ರ ಕೈಯಲ್ಲಿ MB ಬುಕ್ ನ ಬರ್ಸಿದ್ರು.
ಇದು ನಾನೇನು ಶತಮಾನದ ಮಾತಾಡ್ತಾ ಇಲ್ಲ. ಲಾಸ್ಟ್ 2 ತಿಂಗಳ ಹಿಂದೆ 48 ಇಂಜಿನಿಯರ್ ಫೇಕ್ ಇಂಜಿನಿಯರ್ಸ್ ಗಳನ್ನ ಸ್ಲಮ್ ಬೋರ್ಡ್ ಅಲ್ಲಿ ಹಾಕಿದ್ರು. ಇದ್ರ ಬಗ್ಗೆ ನಾನು ಹೋಗಿ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಕಂಪ್ಲೇಂಟ್ ಕೊಟ್ರೆ ಆಯ್ತು ನಾವು ಕ್ರಮ ಜರುಗಿಸ್ತೀವಿ ಅಂತಾರೆ. ಇದು ಎಂತಹ ದೊಡ್ಡ ಕ್ರೈಮ್ ಅಂತ ಅಂದ್ರೆ, ರಾಜ್ಯದ ಪ್ರತಿ ಮೂಲೆಯಲ್ಲಿ ಮನೆ ಕಟ್ಟೋದಾಗ್ಲಿ ಅಥವಾ ಕೊಳಚೆ ಅಭಿವೃದ್ಧಿ ರೋಡ್ಗಳು ಹಾಕೋದಾಗ್ಲಿ ಕಾಲುವೆ ಮಾಡೋದಾಗ್ಲಿ ಈ ಎಲ್ಲವನ್ನ ಈ ಇಂಜಿನಿಯರ್ಸ್ ಗಳೇ ಮಾಡ್ಬೇಕು. ಸೊ ಅಂದ್ರೆ ಅವನಿಗೆ PWD ಆಕ್ಟ್ ಪ್ರಕಾರ MB ಬುಕ್ ಬರೆಯುವಂತಹ ರೈಟ್ಸೇ ಇಲ್ಲ ಒಬ್ಬ ಕಾಂಟ್ರಾಕ್ಟ್ ಎಂಪ್ಲಾಯಿಗೆ. ಆದ್ರೆ ಇವರು ಬರ್ಸಿ ಸುಮಾರು 50 ಕೋಟಿ ಹಣವನ್ನ ತೆಗೆದಿದ್ದಾರೆ. ಸೊ ಇಮ್ಯಾಜಿನ್ ಮಾಡಿ, ಒಂದು ಕರ್ನಾಟಕ ಸರ್ಕಾರದಲ್ಲಿ 50 ಕೋಟಿ ಹಣವನ್ನ ತೆಗಿತಾರೆ ಅಂತಂದ್ರೆ, ಅಂದ್ರೆ ಒಂದು ಪರ್ಟಿಕ್ಯುಲರ್ ಇಲಾಖೆಯಲ್ಲಿ 50 ಕೋಟಿ ಹಣವನ್ನ ವಿಡ್ರಾ ಮಾಡ್ಕೊಂತಾರೆ ಅಂತಂದ್ರೆ ಯಾವ ಸ್ಲಮ್ ಅನ್ನ ಉದ್ಧಾರ ಮಾಡಕ್ಕಾಗುತ್ತೆ? ಹೌದು ಹೌದು. ಸೊ ಬೇಸಿಕಲಿ ದುಡ್ಡಿದೆ, ಆದ್ರೆ ಬರೋ ದುಡ್ಡನ್ನೆಲ್ಲ ಬ್ರೋಕರ್ಗಳು, ಸ್ಲಮ್ ಅಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ ಬ್ರೋಕರ್ಗಳು, ಇಂಜಿನಿಯರ್ಸ್ಗಳು ಹಾಗೂ ಕಮಿಷನರ್ಗಳೇ ತಿಂತ ಹೋದ್ರೆ ವಸತಿ ಇಲಾಖೆ ಅನ್ನೋದು ನಾಮಕಾವಸ್ಥೆಗೆ ಮಾತ್ರ ಇರ್ತದೆ. ಸೊ ಈ ಕೂಡಲೇ ಇವತ್ತೇನು ಇದು ಒಂದು ಸ್ಲಮ್ಮಿಗೆ ಮುಕ್ತಿ ಅಂತ ಯಾವ ಆರ್ಟಿಕಲ್ ಸ್ಟಾರ್ಟ್ ಆಯ್ತು ಗೊತ್ತಿಲ್ಲ, ಬಟ್ ಆಲೋಚನೆ ಮಾತ್ರ ತುಂಬಾ ದೊಡ್ಡ ಮಟ್ಟದ್ದು. ಅಂದ್ರೆ ಪ್ರತಿಯೊಂದು ಕ್ಷೇತ್ರವನ್ನ ಅಡ್ರೆಸ್ ಮಾಡ್ಬೇಕು. ಇಟ್ ಈಸ್ ಮನಸ್ಥಿತಿಯನ್ನಲ್ಲ, ಇಲ್ಲಿ ಸ್ಲಮ್ ಅಲ್ಲಿರೋ ಜನಗಳ ಮನಸ್ಥಿತಿಯಲ್ಲೂ ಸ್ವಲ್ಪ ಸಮಸ್ಯೆ ಏನು ಅಂತ ಅಂದ್ರೆ, ಅವರ ಲೈಫ್ ಸ್ಟೈಲು 5 ರಿಂದ 10 ಸಾವಿರ ರೂಪಾಯಿ, 5 ರಿಂದ 10 ಸಾವಿರ ರೂಪಾಯಿ ಲೈಫ್ ಸ್ಟೈಲ್ಗೆ. ರೈಟ್ ರಾಘವೇಂದ್ರ ಅವರೇ, ನೀವು ಹೇಳಿದ ಹಾಗೇನೆ ಈಗ ಸ್ಲಮ್ಗಳ ಅಭಿವೃದ್ಧಿ ಅನ್ನೋದೇ ಆದ್ರೆ ಅದು ರಾತ್ರೋರಾತ್ರಿ ಆಗುವಂಥದ್ದಲ್ಲ, ಅದಕ್ಕೆ ದೊಡ್ಡ ಪ್ರೋಸೆಸ್ಸೇ ಇದೆ. ನೀವು ಸ್ಲಮ್ ನಲ್ಲಿರುವಂತ ಜನಸಾಮಾನ್ಯರ ಮನಸ್ಥಿತಿ ಅಂದಾಗ ನನಗೆ ಇದೊಂದು ಪಾಯಿಂಟ್ ನೆನಪಾಯ್ತು. ನಾನು ಆಗ್ಲೇ ಕೇಳ್ತಾ ಇದ್ದೆ, ಸ್ಲಮ್ ಅಂದಾಗ ಅಲ್ಲಿ ಮುಗ್ಧರು ಇದ್ದಾರೆ, ಅಮಾಯಕರು ಇದ್ದಾರೆ, ರೌಡಿಸಮ್ ಇದೆ, ಗಾಂಜಾ ಇದೆ, ಅಫೀಮ್ ಇದೆ, ಡ್ರಗ್ಸ್ ಇದೆ, ಜೊತೆಗೆ ಯಾರೋ ದೊಡ್ಡವರು ಮಾಡುವಂತಹ ಅನಾಚಾರಗಳಿಗೆ ಅಲ್ಲಿ ವಿಕ್ಟಿಮ್ಸ್ ಇದ್ದಾರೆ. ಅಂದ್ರೆ ಆ ಸ್ಲಮ್ ಅಲ್ಲಿ ಆ ಹುಡುಗ ಇದನ್ನ ಅವನ್ ಕರ್ಕೊಂಬ ಕೇಸ್ ಅವನ ಮೇಲೆ ಜಡಿಯುವಂಥದ್ದು ಇಂಥದ್ದೆಲ್ಲ ನಡೀತಾನೆ ಇರುತ್ತೆ. ಒಂದು ಅರ್ಥ ಮಾಡ್ಕೊಳ್ಳೋಣ ನಾವು, ಒಬ್ಬ ಕೋಟ್ಯಾಧೀಶ್ವರ ಆದ್ರೂ ಅವನಿಗೆ ಬದುಕುವಂತಹ ಸ್ಟೈಲು, ಹಾಕುವಂತಹ ಬಟ್ಟೆ, ಇನ್ನೂ ಅದ್ರ ಮೇಲೆ ಜ್ಞಾನ ಇರೋದಿಲ್ಲ. ದುಡ್ಡೇನೋ ಬಂದಿರ್ತದೆ, ಕೋಟಿ ಇರುತ್ತೆ, ಆದ್ರೆ ಆ ಸಂಸ್ಕಾರ ಬಂದಿರೋದಿಲ್ಲ. ಅದೇ ರೀತಿ ಈ ಸ್ಲಮ್ ವರ್ಗಕ್ಕೆ ಆ ಸಂಸ್ಕಾರವನ್ನ ಟೀಚ್ ಮಾಡ್ಬೇಕು ಅಂದ್ರೆ ಏಜಸ್ ಬೇಕಾಗುತ್ತೆ, ಎಜುಕೇಶನ್ ಬೇಕು, ಆಮೇಲೆ ಅವ್ರಿಗೆ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಬೇಕು, ಬದುಕುವಂತಹ ಲೈಫ್ ಸ್ಟೈಲ್ ನ ಕಟ್ಕೊಡ್ಬೇಕು. ಬರೀ ಮನೆ ಕೊಟ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಮೇಡಮ್. ಮನೆ ಕಟ್ಬಿಟ್ಟು ಅಪಾರ್ಟ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅವ್ರಿಗೆ ಏನ್ ಬೇಕಿದೆ, ಅವರು ನೆಕ್ಸ್ಟ್ ಲೆವೆಲ್ ನಾನು ಥಿಂಕ್ ಮಾಡ್ಬೇಕು. ನಾನು ಒಂದು ಸ್ಲಮ್ ಇಂದ ಲೋ ಮಿಡಲ್ ಕ್ಲಾಸಿಗೆ ಬರ್ತೀನಿ, ಲೋ ಲೆವೆಲ್ ಇದಕ್ಕೆ ಬರ್ತೀನಿ, ಮಿಡಲ್ ಕ್ಲಾಸಿಗೆ ಬರ್ತೀನಿ, ಹೈಯರ್ ಕ್ಲಾಸಿಗೆ ಬರ್ತೀನಿ ಅನ್ನೋ ಒಂದು ಆಲೋಚನೆ ಬಂದಾಗ ಆಟೋಮೆಟಿಕ್ ಆಗಿ ಎಲ್ಲ ಕ್ಲಿಯರ್ ಆಗುತ್ತೆ. ಇವತ್ತು ಓಟ್ಗೆ, ಕುಡಿತಕ್ಕೆ, ನಶೆಗೆ ದಾಸನಾಗಿ ಮಾಡಿ ಇದ್ದಾರೆ ಅನ್ನೋಲ್ಲ, ಇವರು ಮಾಡಿದ್ದಾರೆ. ಮಾಡಿ ಅಂಥವ್ರನ್ನ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಅದಕ್ಕೊಂದು ಇಲಾಖೆ, ಅದಕ್ಕೊಂದು ಮಂಡಳಿ, ಆ ಮಂಡಳಿಗೆ ಒಬ್ಬ ಅಧ್ಯಕ್ಷ, ಅದಕ್ಕೊಬ್ಬ ಕಮಿಷನರು, ಆ ಕಮಿಷನರ್ ಕೆಳಗೆ 28 ಜನ ಇಂಜಿನಿಯರು ಎಲ್ಲ ಇಟ್ಕೊಂಡು ಸರ್ಕಾರ ನಮ್ ಟ್ಯಾಕ್ಸ್ ದುಡ್ಡು ಹಾಳು ಮಾಡ್ತಿದೆ ಹೊರತು ಲಾಜಿಕಲ್ ಎಂಡಿಂಗ್ ನಾನು ಇದಕ್ಕೆ ಸಮಸ್ಯೆಗೆ ಒಂದು ಪರಿಹಾರ ಅಂತ ಕೊಡ್ತೀನಿ. ಇವತ್ತು ನಾನು ಜಮೀರ್ ಅವ್ರಿಗೆ ಸವಾಲು ಮಾಡಿ ಹೇಳ್ತೀನಿ, ನಾವು ವೈಯಕ್ತಿಕವಾಗಿ ನಮ್ಮ ಸಂಘಟನೆ 2 ತಿಂಗಳು ಕೆಲಸ ಮಾಡ್ಕೊಡ್ತೀವಿ ನಿಮ್ಮ ಮಂಡಳಿ ಉದ್ಧಾರ ಆಗಿಲ್ಲ ಅಂತ ಕೇಳಿ. ನಾವು ಹೇಳುವಂತಹ ರೂಲ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕಾಗತ್ತಾ, ತಾಕತ್ತಿದ್ರೆ ಒಪ್ಕೊಳಕ್ ಹೇಳಿ. ಇಲ್ಲ ನಮ್ ಕೈಲಿ ಆಗಲ್ಲ, ನಾವೇನೋ ಮನೆ ಕೊಟ್ಬಿಡ್ತೀವಿ, ಅವ್ರು ಏನ ಮಾಡ್ಕೊಂಡು ಮಾರಾಟ ಮಾಡ್ಕೊಂಡ್ಲಿ, ರೆಂಟಿಗೆ ಕೊಟ್ಕೊಂಡ್ಲಿ ಅಂತ ಮನಸ್ಥಿತಿ ಇದ್ರೆ ಮತ್ತೆ ಸ್ಲಮ್ ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಮಾತಾಡ್ಬೇಡಿ. ಹೆಂಗೆ ನಾವು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದೀವಿ, ಹಂಗೆ ಕೊಳಚೆನೂ ನಿರ್ಮೂಲನೆ ಮಾಡ್ತೀವಿ ಅಂತ ಓಡಾಡ್ಕೊಂಡಿರಿ. ಇನ್ನು 10 ವರ್ಷ ಆದ್ರೂ ಇದಾಗಲ್ಲ. ಪ್ರಕೃತಿ ಎಲ್ಲವನ್ನ ನೋಡುತ್ತೆ, ಪ್ರಕೃತಿ ಸಮಯ ಬಂದಾಗ ಚೇಂಜ್ ಮಾಡುತ್ತೆ. ರೈಟ್. ಹಾಗಾದ್ರೆ ಸರ್, ಇದು ಕಶ್ಯಪ್ ಸರ್, ಕಾಂಗ್ರೆಸ್ನವ್ರು ಹೇಳ್ತಿರ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು, ನುಡಿದಂತೆ ನಡೀತಾ ಇದ್ದೀವಿ, ಸಮಾಜದಲ್ಲಿರುವಂಥ ಕಟ್ಟಕಡೆಯ ಬಡವನು ಕೂಡ ಸುಭಿಕ್ಷವಾದ ಬದುಕನ್ನು ನಡೆಸೋದಕ್ಕೆ ಗ್ಯಾರಂಟಿಗಳನ್ನು ತಂದಿದ್ದೀವಿ ಅಂತಾರಪ್ಪ. ಎಲ್ಲಿ ಸರ್ ತಾಳಮೇಳನೇ ಆಗಲ್ವಲ್ಲ? ಅಲ್ಲ, ನಾನು ಬರೀ ಕಾಂಗ್ರೆಸ್ಸಿನ ಬಗ್ಗೆ ನಾವು ಶೂಟ್ ಮಾಡೋದು ಬೇಡ. ಯಾಕಂತಂದ್ರೆ ಈ ಸ್ಲಮ್ಮು 1973ರಲ್ಲಿ ಒಂದು ಸ್ಲಮ್ ಬೋರ್ಡ್ ಅಂತೇಳಿ ಒಂದು ಅಸ್ತಿತ್ವಕ್ಕೆ ಬಂತದ್ದು ಅಲ್ವಾ? ಕರೆಕ್ಟ್ ಅಲ್ವಾ? ನಾವು ಕೂಡ ನಮ್ಮ ಏಜಿಂಗ್ ಕೌಂಟ್ ಮಾಡ್ತಾ ಹೋದಾಗಲೂ ಕೂಡ ನಾವು ಕೂಡ ಬೇಕಾದ ಸ್ಲಮ್ಗಳನ್ನ ಕಣ್ಣಾರೆ ನೋಡಿದ್ದೀವಿ, ನಿತ್ಯ ಬದುಕಿನಲ್ಲಿ ಗಮನಿಸ್ತಾ ಇದ್ದೀವಿ. ಆ ಸ್ಲಮ್ಗಳಲ್ಲಿ ಏನು ಸ್ಲಮ್ಗಳಿದೆ, ಅಲ್ಲಿ ಏನು ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬರ್ತಿದೆ,
ವಸತಿ ಇಲಾಖೆಯಿಂದ. ಆಮೇಲೆ ಕೆಲವು ಕಡೆ ಇಲಾಖೆ ಕಿತ್ಕೊಂಡು ಹಾಕ್ತಾರೆ. ಕರೆಕ್ಟ್. ಉದಾಹರಣೆ ಕೊಡ್ತೀನಿ. ಈಗ ಮೊನ್ನೆ ಸ್ತ್ರೀ ಶಕ್ತಿ ಒಂದು ಯೋಜನೆಗೆ ಹೆಣ್ಮಕ್ಳಿಗೆ ಏನೋ ಫ್ರೀ ಅಲ್ಲ, ನೀವೇನು ಬೇಜಾರು ಮಾಡ್ಕೋಬಾರ್ದು, ಇಬ್ಬರಿಗೂ ಏನೋ ಮಾಡ್ತಿದ್ದಾರೆ ಅಂತ. ಯಾವುದು ಬಂದಿಲ್ಲ ಬಿಡಿ. ಸ್ತ್ರೀ ಶಕ್ತಿ ಯೋಜನೆ ಅಂತ ಬಸ್ ಫ್ರೀ ಕೊಟ್ರಲ್ಲ, ಅದು ಕಟ್ಟಡ ಕಾರ್ಮಿಕರ ಕಲ್ಯಾಣ ಇಲಾಖೆಯಿಂದ ಅವ್ರ ಹತ್ರ ಒಂದು ಸೆಸ್ ಅಮೌಂಟ್ ಅಂತ ಒಂದು ಫಂಡಿಂಗ್ ಇದೆ, 3,000 ಚಿಲ್ಲರೆ ಕೋಟಿ ಇದೆ. ಅದರಲ್ಲಿ ಇಷ್ಟು ಅಮೌಂಟ್ ಅಂತ ಎತ್ಕೊಂಡ್ಬಿಟ್ರು, ಒಂದು ಅಮೌಂಟ್ ಎತ್ಕೊಂಡ್ಬಿಟ್ರು. ಅದನ್ನ ಅಮೌಂಟ್ ತೊಗೊಂಡಿರೋರು. ನಾವು KSRTC ಜೊತೆಗೆ ಒಂದು ಸಣ್ಣದೊಂದು ಅಪ್ಲಿಕೇಶನ್ ಹಾಕಿದ್ವಿ, RT ಅನ್ನತಕ್ಕಂಥ ಸಣ್ಣ ಮಳೆ, ಅದು ಅಸ್ತ್ರ ಕೇಳಿದ್ವಿ. ಏನಂತ, ನೋಡಪ್ಪ ಆಯಿತು, ಸ್ತ್ರೀಶಕ್ತಿ ಯೋಜನೆಯಿಂದ ಕರ್ನಾಟಕ ಸರ್ಕಾರ ನುಡಿದಂತೆ ನಡೆದಿವ ಸರ್ಕಾರ, ತಾನು ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋ ಸರ್ಕಾರ ಹಿಂಗೆ ಹೇಳ್ತಾ ಇದೆ. ನಿಮ್ಮಲ್ಲಿ ಏನು BTS ಕಂಡಕ್ಟರ್ ಡ್ರೈವರ್ಗಳು KSRTC ಕರ್ನಾಟಕ ಹುದ್ದೆ ಇದ್ದೀರಾ ನೀವು, ನಿಮ್ಗಳಿಗೆ ಸ್ತ್ರೀಶಕ್ತಿ ಯೋಜನೆಯಿಂದ ಫಲಾನುಭವಿ ಪಡತಕ್ಕಂಥ ಹೆಣ್ಮಕ್ಳಿಗೆ ನೀವೇನು ಕೊಟ್ಟಿದ್ದೀರಿ ಚೀಟಿ, ಆ ಟಿಕೆಟಿಗೆ ರೀಫಂಡ್ ಆಗಿದೆಯಾ ಅಂತ ಕೇಳಿದ್ವಿ. ಇನ್ನು 10 ರೂಪಾಯಿ ಬಂದಿಲ್ಲ ಸರ್. ಅಷ್ಟೇ ಸರ್. ಮೇಡಮ್, ಆಮೇಲೆ ಇದು ಶಕ್ತಿ ಯೋಜನೆ ಇಲ್ಲ. ಈಗ ಏನಾದ್ರು ಒಂದು ಮನೆ ಕಟ್ಟಬೇಕು, ಇಲ್ಲ ಬಡವರಿಗೆ ಮನೆ ಕಟ್ಟೋದಕ್ಕೆ ಕೆಲವು ಯೋಜನೆಗಳಿದೆ, ಸುಮಾರು ಯೋಜನೆಗಳು. ವಸತಿಯಿಂದ ಇರ್ಬೋದು, ಸ್ಲಮ್ ಬೋರ್ಡಿಂದ ಇರ್ಬೋದು, ಮತ್ತೊಂದು ಕಡೆಯಿಂದ ಇರ್ಬೋದು, ಕರ್ನಾಟಕ ಗೃಹ ಮಂಡಳಿಯಿಂದ ಇರ್ಬೋದು. ನೀವು ಒಂದು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅವ್ರು 100 ಕಂಡೀಷನ್ ಹಾಕಿರ್ತಾರೆ. ಆಮೇಲೆ 100 ನಿಬಂಧನೆಗಳು, ಅವರಿಗೆ ಡಾಕ್ಯುಮೆಂಟ್ಸು ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ಸ್ ಕೇಳಿರ್ತಾರೆ. ಇವೆಲ್ಲ ಕೇಳಿದಾಗ ಬಡವ್ರಿಗೆ ಎಲ್ಲಿ ಸಿಗುತ್ತೆ ಮನೆ? ಬಡವ್ರಿಗೆ ಎಲ್ಲಿ ಸಿಗುತ್ತೆ ಮೇಡಮ್? ಎಷ್ಟೋ ಜನ ಇವತ್ತು ರೇಷನ್ ಕಾರ್ಡೇ ಮಾಡಿಸಿಲ್ಲ, ಎಷ್ಟೋ ಜನ ಇದೇ ಮಾಡಿಸಿಲ್ಲ, ವೋಟರ್ ಐಡಿನೇ ಮಾಡಿಸಿಲ್ಲ. ಅವ್ರಿಗೆಲ್ಲ ಈಗ ಕೆಲವು ನಿಬಂಧನೆಗಳಾಕಿದಾಗ ಅವ್ರ ಕಂಡೀಷನ್ಸ್ ಹೆಂಗಿರುತ್ತೆ ಅಂದರೆ, ಅವ್ರ ಕೈಗೆ ಇಟ್ಟಬಾರ್ದು ಅಂತ ಕಂಡೀಷನ್ ಇರ್ತವೆ. ಆ ಕಂಡೀಷನಲ್ಲೇ ಅವ್ರು ಬಿದ್ದೋಗ್ತಾರೆ. ಇನ್ನು ಅವ್ರ ಮನೆ ತೊಗೊಳೋದೆ ಎಲ್ಲಿ? ಅಭಿವೃದ್ಧಿ ಆಗೋದಲ್ಲಿ. ಈ ಸ್ಲಮ್ ಅವ್ರನ್ನ ಏನು ಕಿಟ್ಕೊಂಡಿರ್ತಾರೆ ಅಂದರೆ, ಜೈಕಾರ ಹಾಕೋಕ್ಕೂ ಅವರೇ ಬೇಕು, ತಮಟೆ ಹೊಡಿಯೋಕ್ಕೂ ಅವರೇ ಬೇಕು, ಓಟ್ ಹಾಕಿಸೋಕ್ಕೂ ಅವರೇ ಬೇಕು, ರೌಡಿಸಮ್ ಮಾಡೋಕ್ಕೂ ಅವರೇ ಬೇಕು, ಮತ್ತೊಂದು ಸೀರೆ ಹಂಚೋಕ್ಕೂ ಅವರೇ ಬೇಕು. ಎಲೆಕ್ಷನ್ ಬಂತು ಅಂದರೆ ಸ್ಲಮ್ ಒಳಗೆ ಬರೋದು ಫಸ್ಟು, ಗೋಡನ್ ಮಾಡ್ಕೊಂಡಿರ್ತಾರೆ ಸ್ಲಮ್ಮಲ್ಲಿ. ಶಾಂತಿಲ್ ಅವರೇ, ಈಗ ರಾಘವೇಂದ್ರ ಅವರು ಹೇಳಿದ್ದು 2 ಪಾಯಿಂಟ್ ಬಹಳ ಮುಖ್ಯವಾದ್ದು. ಒಂದು, ಎಜುಕೇಷನ್ ಬೇಕು. 2ನೇದು ಸಿವಿಲೈಸೇಷನ್ ಬೇಕು. ಅಲ್ಲೊಂದು ನಾಗರಿಕ ಪ್ರಜ್ಞೆ ಬೇಕಾಗುತ್ತೆ. 5-10 ಸಾವಿರಕ್ಕೆ ಜೀವನ ನಡೆಯುತ್ತೆ ಎನ್ನುವಂಥ ಬೌಂಡ್ರಿಯನ್ನು ಅವ್ರು ಹಾಕ್ಕೊಂಡಿರೋದು ಬಹಳ ಅಪಾಯಕಾರಿ. ತಾನು ಒಳ್ಳೆ ಬದುಕನ್ನು ನಡೆಸ್ಬೋದು, ತನ್ನ ಮಕ್ಕಳು ಒಳ್ಳೆ ಬದುಕನ್ನು ನಡೆಸ್ಬೋದು ಅನ್ನುವಂಥ ಅರಿವೇ ಇಲ್ಲದ ಬದುಕು ಬೇಕಾ? ಸಾರಿ, ಇಲ್ಲ. ಅವ್ರಿಗೆ ಏನಾಗುತ್ತೆ ಅಂದರೆ, ಅವ್ರಿಗೂ ಆಸೆ ಆಕಾಂಕ್ಷೆಗಳು ಒಳಗಿರುತ್ತೆ. ಆದರೆ ಒಂದೇ ದಿನಕ್ಕೆ ಆ ಥರ ಆಗಬೇಕು ಅನ್ನೋ ಅತಿ ಆಸೆ, ಅದು ಸಾಧ್ಯ ಇಲ್ಲ. ಸರ್ಕಾರ ಮಾಡಲಿಲ್ಲ, ಸರ್ಕಾರ ಕೊಳಚೆ ನಿರ್ಮೂಲನೆ ಮಾಡಲಿಲ್ಲ ಅಂತ ಹೇಳ್ತಾರಲ್ಲ, ಬರೀ ಸರ್ಕಾರಕ್ಕೆ ಅದು ಹೊಣೆ ಅಲ್ಲ. ಅವರಲ್ಲೂ ನೀವು ಹೇಳ್ದಂಗೆ ಅವ್ರಿಗೂ ತನ್ನದೇ ಆದಂಥ ಅರಿವಿರಬೇಕು. ನಮ್ಮ ಮಕ್ಕಳು ಎಜುಕೇಶನ್ ಪಡಿಬೇಕು, ನಮ್ಮ ಮಕ್ಕಳು ಉನ್ನತ ಸ್ಥಾನದಲ್ಲಿರಬೇಕು, ನಮ್ಮ ಮಕ್ಕಳು ಉನ್ನತ ಹುದ್ದೆಗೆ ಹೋಗ್ಬೇಕು. ಈಗ ಒಂದು ಮಗು ಪೆನ್ ಹಿಡ್ಕೋಬೇಕು, ಚಾಕ್ ಹಿಡ್ಕೋಬಾರ್ದಲ್ವಾ? ಹೌದು, ಆ ಸಿವಿಲೈಸೇಷನ್ ಬೇಕಲ್ವಾ? ಬೇಕು, ಖಂಡಿತ ಜಾಗೃತಿ ಬೇಕಲ್ವಾ? ಬೇಕು. ಅದಕ್ಕೆ ಸರ್ಕಾರ ಕೊಟ್ಟಿದೆ ಬೆನಿಫಿಟ್ಸು, ಆದರೆ ಅದನ್ನು ತಗೊಳ್ಳೋದ್ರಲ್ಲಿ ಈ ಸ್ಲಮ್ಮಲ್ಲಿ ವಾಸ ಮಾಡೋ ಜನಗಳು ಹಿಂದೆ ಇದ್ದಾರೆ. ಅವ್ರಿಗೇನಂದ್ರೆ ಹೇಳಿದ್ನಲ್ಲ, ಅವ್ರಿಗೆ ಒಂದಿನದ ಬದುಕು, ಆ ಕ್ಷಣದ ಬದುಕಾದರೆ ಸಾಕು. ಕರೆಕ್ಟ್. ನಾಳೆ ಏನು ಅನ್ನೋ ಇದು ಅರಿವಿಲ್ಲ. ಗೊತ್ತಾಯ್ತು. ರಾಘವೇಂದ್ರ ಅವರೇ, ಆಗಲೇ ಕಶ್ಯಪ್ ಸರ್ ಒಂದು ಮಾತನ್ನ ಹೇಳಿದ್ರು, ನಮ್ಮ ರಾಜಕೀಯ ನಾಯಕರು ಎಷ್ಟರ ಮಟ್ಟಿಗೆ ಸ್ಲಮ್ಗಳ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಅಂದರೆ ಸ್ಲಮ್ಗಳನ್ನು ಪಾಪ ಬೆಳೆಸ್ತಾ ಇದ್ದಾರೆ ಅಂತ. ಏನಂತೀರಿ ಮೇಡಮ್? ಇದು ಬೆಳೆಸೋದು ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ, ವೋಟ್ಗೋಸ್ಕರ. ಬಟ್ ನಿರ್ಮೂಲನೆ ಅಂತ ನಾವು ಏನೋ ಒಂದು ಇಟ್ಕೊಂಡಿದೀವಲ್ಲ, ನಾನು ಎಲ್ಲರ ಹತ್ರ, ಪ್ರತಿಯೊಬ್ಬ ನಾಯಕನ ಹತ್ರ, ಹೋರಾಟಗಾರರ ಹತ್ರ, ಪ್ರತಿಯೊಬ್ಬ ಸಾರ್ವಜನಿಕ ನಾಗರಿಕನ ಹತ್ರ ಕೇಳೋ ಒಂದೇ ಒಂದು ಪ್ರಶ್ನೆ, ನೀವು 100% ಸಮಾಜಕ್ಕೆ ಏನು 100% ನಿಮ್ಮ ಶ್ರೀಮಂತಿಕೆ ಇದೆ, ಇದೆಲ್ಲ ಇದೆ. 5% 95% ನೀವು ಹಾಳು ಮಾಡಿದ್ದೀರಿ, ಯೂಸ್ ಮಾಡ್ಕೊತಾ ಇದ್ದೀರಿ. 5% ನಿಜವಾದ ಕಾಳಜಿಯಿಂದ ಆ ಮಕ್ಕಳನ್ನ ಕಾಪಾಡಿ, 5% ನಿಮ್ಮ ಕಾಳಜಿಯಿಂದ ಆ ಜನರೇಷನ್ ನ ಕಾಪಾಡಿ, ಆ ಸ್ಲಮ್ ಅಲ್ಲಿ ಇದಾರೆ ಅನ್ನೋ ಒಂದು ಕನಿಕರ ಇರಲಿ. ನೀವು ಅಭಿವೃದ್ಧಿಗೆ ಸ್ವಲ್ಪ ದುಡ್ಡು ಎತ್ತಿಟ್ಟಿದೀನಿ, 100 ಕೋಟಿ ಎತ್ತಿಟ್ಟಿದೀನಿ. 100 ಕೋಟಿಲಿ 50 ಕೋಟಿನೂ ನೀವು ಖರ್ಚು ಮಾಡಲ್ಲ. 100ಕ್ಕೆ 90 ಕೋಟಿ ತಿಂದಿನಿ, 10 ಕೋಟಿ ಇಡ್ತೀನಿ ಅಂದ್ರೆ 10 ಕೋಟಿಲಿ ಏನ್ ಮಾಡಕ್ಕಾಗುತ್ತೆ? ಸ್ಯಾಂಪಲ್ ಮೂಗಿಗೆ ಸವರಕ್ಕಾಗಲ್ಲ. ಸೊ ಇಂತಹ ಮನಸ್ಥಿತಿಯಿಂದ ಆಚೆ ಬಂದ್ರೆ ರಾಜಕಾರಣ ಮಾಡ್ಸೋದಕ್ಕೆ 100 ದಾರಿ ಇದೆ ಮೇಡಮ್. ಸ್ಲಮ್ ಒಂದೇ ಅಲ್ಲ, ಅವ್ರಿಗೆ ಎಂಡ ಇದೆ,
ಅವರಿಗೆ ಮಸಲ್ ಪವರ್ ಇದೆ, ಮನಿ ಪವರ್ ಇದೆ, ಇದ್ರೆಲ್ಲ ಮಾಡ್ಬೋದು. ಇಲ್ಲಿ ಏನು ಅಂತಂದ್ರೆ ಜೈಕಾರ ಹಾಕೋದಕ್ಕೆ, ಹಿಂದೆ ಓಡಾಡೋದಕ್ಕೆ, ಕೊಲೆ ಮಾಡೋದಕ್ಕೆ 100 ಜನ ಬೇಕಲ್ವಾ ಜೊತೆಯಲ್ಲಿ. Correct. ಅದೇ ಸ್ಲಮ್ ಅಲ್ಲಿ ಹುಟ್ಟಾಕುವಂತಹ ಪ್ರಜ್ಞೆ. ಹ್ಮ್ ಬಟ್ ತುಂಬಾ ದೂರ ಇದೇನು ಹೋಗೋದಿಲ್ಲ. ಸಾಧ್ಯವಾದಷ್ಟು ಏನೋ ಎಲ್ಲೋ ಒಂದು ಕಡೆ ನಮ್ಮಂತ ಹೋರಾಟಗಾರರು ಪ್ರಶ್ನೆ ಮಾಡ್ತಾನೆ ಇರ್ತೀವಿ, ಸೊ ಬಿಡೋದಿಲ್ಲ. ಬಟ್ ಈ ರಾಜಕಾರಣಿಗಳಿಗಿಂತ ಅಧಿಕಾರಿಗಳಿಗೆ, ಬ್ಯೂರೋಕ್ರಸಿಗೆ ಆ ಥಾಟ್ ಬರ್ಬೇಕು ಮೇಡಮ್. ಬ್ಯೂರೋಕ್ರಾಟ್ಸ್ ಗಳಿಗೆ ಒಂದು ಬುದ್ಧಿ ಬರ್ಬೇಕು. ನೋಡಪ್ಪ, ನಾವು ಅಭಿವೃದ್ಧಿ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ರೆ ಒಬ್ಬ ಅಧಿಕಾರಿ ಸಾಕು ಈ ಎಂಟೈರ್ ಸ್ಲಮ್ ಬೋರ್ಡ್ ಅನ್ನ ಚೇಂಜ್ ಮಾಡೋದಕ್ಕೆ. ಆ ಒಬ್ಬ ಅಧಿಕಾರಿ ಯಾರು ಅನ್ನೋದೇ ಯಕ್ಷ ಪ್ರಶ್ನೆ. ಎರಡನೇದು, ಇಲ್ಲಿ ಆಲ್ರೆಡಿ ಸ್ಲಮ್ ಬೋರ್ಡ್ ಅಲ್ಲಿ ಎಕ್ಸಿಸ್ಟಿಂಗ್ ಸಂಘಗಳನ್ನ ಕಟ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ P1ಗಳು ಸಂಘಗಳನ್ನ ಕಟ್ಟಿದ್ದಾರೆ. ಆ ಸಂಘ ಕಟ್ಬಿಟ್ಟು ಯಾವ ಲೆವೆಲ್ಗೆ ಅಂತ ಅಂದ್ರೆ ಸ್ಲಮ್ ಬೋರ್ಡ್ಗೆ ಅವರೇ ಅನಧಿಕೃತ ಅಧ್ಯಕ್ಷರು, ಅನಧಿಕೃತವಾಗಿ ಅವರೇ ಇವತ್ತು ಆಳ್ವಿಕೆ ಮಾಡ್ತಿರೋದು. ಆಮೇಲೆ ಕಾಂಟ್ರಾಕ್ಟರ್ಸ್, ಆಮೇಲೆ ಈ ಏಜೆಂಟ್ಗಳನ್ನ, ಇಷ್ಟು ಜನಗಳನ್ನ ಆಚೆ ತೆಗೆದಾಕಿ ಸ್ಲಮ್ ಬೋರ್ಡ್ ಯಾಕೆ ಉದ್ಧಾರ ಆಗಲ್ಲ ಅಂತ ನಾನು ಹೇಳ್ತೀನಿ. ರೈಟ್. ಶಿವಶಂಕರ್ ಸರ್, ಸಮಸ್ಯೆ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ತಳಮಟ್ಟದಿಂದ ಅಂಟ್ಕೊಂಡ್ಬಿಟ್ಟಿದೆ ಭ್ರಷ್ಟಾಚಾರ ಅನ್ನೋದು, ಮಾಫಿಯಾ ಅನ್ನೋದು. ತೆಗೆದು ಹಾಕಬೇಕು. ಈ ಸ್ಲಮ್ಗಳು ಉದ್ಧಾರ ಆಗಬೇಕು, ಅಲ್ಲಿರೋರು ಆ ಮಾಫಿಯಾಗಳಿಂದ ಹೊರಗಡೆ ಬರಬೇಕು ಅಂದರೆ ಏನು ಮೇಡಮ್, ಈ ರಾಜಕಾರಣಿಗಳು ಸ್ಲೋ ಪಾಯ್ಸನ್ ಆಗ್ಬಿಟ್ಟಿದೆ. ಯಾರಿಗಂದ್ರೆ ಸ್ಲಮ್ಗಳಿಗೆ ರಾಜಕಾರಣಿಗಳು ಒಂಥರ ಸ್ಲೋ ಪಾಯ್ಸನ್ ಇದೆ. ಅವ್ರನ್ನ ಸಾಯೋದಕ್ಕೂ ಬಿಡಲ್ಲ, ಈ ಕಡೆ ಬದುಕೋದಕ್ಕೂ ಬಿಡಲ್ಲ. ಅವ್ರನ್ನ ಬದುಕೋದಕ್ಕೆ ಬಿಡಬೇಕು ಅಂದರೆ ಆ ಸ್ಲಮ್ನ ಹೊರಗಡೆ ತರಬೇಕು, ಅವ್ರಿಗೆ ಹೊಸದಾದ ಪ್ಲಾನ್ ಮಾಡಬೇಕು, ಅವ್ರಿಗೆ ಯಾವ ರೀತಿ ಇರಬೇಕು ಅನ್ನೋದನ್ನು ಒಂದು ಇದು ಮಾಡಬೇಕು, ತಿಳಿಸ್ಕೊಡ್ಬೇಕು. ಅವ್ರಿಗೆ ಅದೊಂದು ಮನೆಗಳನ್ನ, ಅವ್ರಿಗೆ ಸೌಲಭ್ಯಗಳನ್ನ ಕೊಡಬೇಕು, ಮೂಲ ಸೌಲಭ್ಯಗಳನ್ನ ಕೊಡಬೇಕು. ಬಟ್ ಎಲ್ಲೆಲ್ಲಿ ಸ್ಲಮ್ ಇದೆ, ಯಾರ್ಯಾರು ಮೂಲ ಸ್ಥಳದಲ್ಲಿ ಈಗ ಬಹಳ ವರ್ಷದಿಂದ ಇಲ್ಲೇ ನೆಲೆ ಊರಿದ್ದಾರೆ, ಇಲ್ಲೇ ಜೀವನ ಮಾಡ್ತಾ ಇದ್ದಾರೆ, 50 ವರ್ಷದಿಂದನೂ ಇಲ್ಲೇ ಇದ್ದಾರೆ, ಇಲ್ಲ 20 ವರ್ಷನೂ ಇಲ್ಲೇ ಇದ್ದಾರೆ, ಅವ್ರು ಇನ್ನೂ ಅಭಿವೃದ್ಧಿ ಆಗಿಲ್ಲ ಅಂದಾಗ ಅಂಥ ಫ್ಯಾಮಿಲಿಗಳನ್ನ ಗುರುತಿಸಬೇಕು. ನಿಮ್ಮ ಸ್ಟೇಟ್ಮೆಂಟಲ್ಲಿ ವಿಪರ್ಯಾಸ ಅನ್ಸೋದೇನು ಗೊತ್ತಾ ಸರ್? ಇವತ್ತಿಗೂ ಸರ್ಕಾರಿ ಶಾಲೆಗಳು ಅಂದಾಗ ಚಾವಣಿ ಇಲ್ಲ, ಕಿಟಕಿ ಇಲ್ಲ, ಬಾಗಿಲಿಲ್ಲ, ಬಾತ್ರೂಮ್ಗಳಿಲ್ಲ ಮೇಡಮ್ ಅಂತಾನೆ ಹೇಳ್ತಿರ್ಬೇಕಾದ್ರೆ ನಾವು ಸ್ಲಮ್ ಬೋರ್ಡ್ಗಳು, ಸ್ಲಮ್ ಮನೆಗಳು ಬಗ್ಗೆ ನಾವು ನೋಡ್ತಿದ್ದಾಗ ಎಲ್ಲಿ ಸರ್ ನೀವು ಹೇಳೋದು ಆಗುತ್ತಾ ಅಂತ. ಮೇಡಮ್, ಇನ್ನೂ 50 ವರ್ಷ ಆದ್ರೂ ಇದು ಅಭಿವೃದ್ಧಿ ಆಗಲ್ಲ. ಸುಮ್ಮನೆ ಸ್ಲಮ್ ಬೋರ್ಡ್, ಸ್ಲಮ್ ಇದು ಕೊಳಚೆ ನಿರ್ಮೂಲನಾ ಮಂಡಳಿ ಅಂತ ಹೇಳೋದಕ್ಕೆ ಬರೀ ನೋಡಿ ಸ್ಲಮ್ ಬೋರ್ಡ್ ಅಂತ ಹೇಳ್ತೀವಿ ಹೊರತು ಕೊಳಚೆ ನಿರ್ಮೂಲನಾ ಅಭಿವೃದ್ಧಿ ಮಂಡಳಿ ಅಂತ ಹೇಳೋದೇ ಇಲ್ಲ. ಕಾಶ್ಯಪ್ ಸರ್, ಮೇಡಮ್, ಈಗ ಈ ನಾವು ರಾಘು ಮಾತಾಡಿದ್ದು ಅಥವಾ ಸರ್ ಮಾತಾಡಿದ್ದೆಲ್ಲ ಇಟ್ ಈಸ್ ಟೋಟಲಿ ಕಾಂಪ್ಲೆಕ್ಸ್ ಇದು. ಈಗ ನಾವು ಕೊಡೋತಕ್ಕಂಥ ಏನು ಸಜೆಷನ್ಸ್ ಐಡಿಯಾ ಇದೆಯಲ್ಲ, ಈ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಕರೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಮಿಸ್ಟೇಕ್. ಸ್ಲಮ್ಮಲ್ಲಿ ಇರತಕ್ಕಂಥ ವ್ಯಕ್ತಿ ಈಗ ಒಂದು 35 ಇಯರ್ಸ್ ಬ್ಯಾಕ್ ಒಬ್ಬ ಬಂದ, ಸ್ಲಮ್ಮಲ್ಲಿ ಬಂದು ಸೇರಿಕೊಂಡ. ಆತನಿಗೆ ಬದಲಾವಣೆ ಆಗೋದಕ್ಕೆ ಇಷ್ಟನೇ ಇಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್, ಬಿಕಾಸ್ ಹಿ ಹ್ಯಾಸ್ ಟು ಪೇ. ಅವನು ಬೇರೆ ಕಡೆ ತನ್ನ ಬದುಕಿನ ಬುತ್ತಿನ ಬದಲಾವಣೆ ಮಾಡ್ಕೋಬೇಕಾದ್ರೆ ದಟ್ ವಿಲ್ ಕಾಸ್ಟ್ ಹಿಮ್. ಯಾಕಂತಂದ್ರೆ ಅವನು ಅಲ್ಲಿಂದ ಬೇಡ ಮನೆ ಕ್ಯಾನ್ ಮೇಕ್ ಫಿನಿಶ್ ಇಟ್ ಅವರು ಅಲೋ ಯು ಟು ಸ್ಪೀಕ್. ಇಲ್ಲ ಮುಗೀತು ಸರ್, ಟೈಮ್ ಅಪ್. ಸೊ ಅವಾಗ ಅವನಿಗೆ ಬದಲಾವಣೆ ಮಾಡೋಕ್ಕೆ ಇಷ್ಟನೇ ಇಲ್ಲ. ಅವನೇನು ಮಾಡ್ತಾನೆ, ಅವನಲ್ಲಿ ಈ ಗೆಟ್ ಫ್ರೀ ವಾಟರ್ ಸಪ್ಲೈ ಇರುತ್ತೆ, ಎಲ್ಲ ಥರದ್ದು ಇರುತ್ತೆ, ಎಲ್ಲ ಆಮೇಲೆ ಆ ನೆಟ್ವರ್ಕ್ ಒಳಗೆ ಏನಾಗ್ಬಿಡ್ತಂದರೆ ಸುಮಾರು ವರ್ಷ ಇದ್ದು ಅದೊಂದು ಸಾಮ್ರಾಜ್ಯ ಡೆವಲಪ್ ಮಾಡ್ತಾರೆ. ಲೇಡಿ ಡಾನ್ಸ್, ರೌಡಿ ಡಾನ್ಸ್, ಮೆಡಿಕಲ್ ಡಾನ್ಸ್, ಮೀಡಿಯಾ ಡಾನ್ಸ್, ಡ್ರಗ್ ಡಾನ್ಸ್ಗಳೆಲ್ಲ. ಈ ಪ್ರಶ್ನೆ ಹುಟ್ಟೋದು ಏನಂತಾರೆ, ಸ್ಲಮ್ಗಳು ಆ ಕಾಲದಲ್ಲಿ ರೆಡಿಯಾಗಿದ್ದು ಸ್ಲಮ್ಗಳು. ನಾನು ಮಾತಾಡ್ತಾ ಇರೋದು ರಾಘು ಹೇಳ್ದಂಗೆ ಸುಮಾರು, ಶಿವಶಂಕರ್ ಹೇಳ್ದಂಗೆ ಸುಮಾರು ವರ್ಷಗಳಿರೋ ಸ್ಲಮ್ಗಳು. ಸರಿಗೆ ಯಾವುದೊಂದು ಮನೆಗೆ ಹೋದ್ರಿ ಮೇಡಮ್, ಮುಗೀತು ಸರ್, ಟೈಮ್ ಮುಗೀತು. ಯಾವ್ದು ಮನೆಗೆ ಹೋದ್ರಿ ನೀವು ಬೆಳೀತಾ ಮನೆಗೆ ಒಂದು ಆಲ್ಟರ್, ಒಂದು ಬೆಡ್ರೂಮು, ಒಂದು ರೂಮು, ಒಂದು ಬಾಲ್ಕನಿ ಆಲ್ಟರ್ ಮಾಡ್ತೀರಿ. ನೀ 25 ವರ್ಷ ಹಿಂದೆ ಇರೋ ಮನೆ ಕೂಡ ಹಾಗೆ ಇದೆ, ಅದೇ ಬಾತ್ರೂಮ್, ಅದೇ ಟಾಯ್ಲೆಟು, ಅದೇ ಬಾಗಿಲು ಅದೇ ಇದೆ. ಇವತ್ತು ಕೂಡ ಅದೇ ಇದೆ. ನಂದು ಅರ್ಥ ಏನು, ನಿಮ್ಮಲ್ಲಿ ಸ್ವಂತ ಬದಲಾವಣೆ ಇಷ್ಟನೇ ಇಲ್ಲ. ಯು ಡೋಂಟ್ ವಾಂಟ್ ಟು ಚೇಂಜ್. ಯು ಡೋಂಟ್ ವಾಂಟ್ ಟು ಚೇಂಜ್. ಸೆಕೆಂಡ್, ಇನ್ನೊಂದು ಏನಂತಂದ್ರೆ, ಒಂದು ಭಾಳ ಮುಖ್ಯವಾಗಿ ಹೇಳ್ಬಿಡ್ತೀವಿ, ಯಾವ ಸ್ಲಮ್ಮನ್ನು 25 ವರ್ಷಗಳ ಹಿಂದೆ ನೋಡಿದ್ರಿ ಆ ಸ್ಲಮ್ ಹಂಗೆ ಇದೆ, ಆ್ಯಡ್ ಆಗಿದೆ. ಯಾವುದು ಬದಲಾವಣೆ ಆಗಿಲ್ಲ ಸ್ಲಮ್ಮಲ್ಲಿ, ಆ್ಯಡ್ ಆಗಿದೆ ಸ್ಲಮ್. ಇನ್ನೊಂದು ಕಡೆ ಇನ್ನು ಎಕ್ಸ್ಟ್ರಾ ಸೇರ್ಕೊಳ್ತಿದ್ದಾರೆ ಹೊರತು ಸ್ಲಮ್ಗಳ ಮುಕ್ತಿ ಸಿಗಬೇಕಾದ್ರೆ ಹೇಳ ಮೇಡಮ್, ಮೊದಲು ಸ್ಲಮ್ ಅವರು ಮೂಲವಾಸಿಗಳ ಅಥವಾ ಪರವಾಸಿಗಳ ಅಂತ ಚೆಕ್ ಮಾಡಿ. ಈ ಸರ್ವೆ ಆಗಬೇಕು. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ರಾಘವೇಂದ್ರ ಅವರು, ವಾಸುದೇವ್ ಕಶ್ಯಪ್ ಸರ್, ಶಿವಶಂಕರ್ ಸರ್, ಹಾಗೆಯೇ ಶಾಂತಲಾ ಅವರು, ಥ್ಯಾಂಕ್ ಯು ಸೋ ಮಚ್ ಭಾಗಿಯಾಗಿದ್ದಕ್ಕಾಗಿ. ಸೊ ಕೊಳಚೆ ನಿರ್ಮೂಲನಾ ಮಂಡಳಿ ಅಂದಾಗ ಆ ಮಂಡಳಿ ಸ್ಥಾಪನೆಯಾಗಿ 50 ವರ್ಷ ಸಂದಿದೆ. ಇವತ್ತಿಗೆ ಅಂಕಿಅಂಶಗಳು ಅಂದಾಗ ಕೊಳಚೆ ಪ್ರದೇಶಗಳು ಅಂದಾಗ 2992 ಇದೆ ಈ ಕ್ಷಣಕ್ಕೂ ಅನ್ನೋದಾದರೆ
ಮಂಡಳಿ ಏನು ಮಾಡ್ತಾ ಇದೆ? ಎಕ್ಸಾಕ್ಟ್ಲಿ ರೈಟ್. ಅಫಿಷಿಯಲಿ ಇಷ್ಟು, ಇನ್ನು ಅನ್ಅಫಿಷಿಯಲಿ ಬೇಕಾದಷ್ಟು ಕೊಳಚೆ ಪ್ರದೇಶಗಳು ಅಂತಿರುತ್ತೆ. ಅಭಿವೃದ್ಧಿ ಅನ್ನೋದು ಕೇವಲ ಬೋರ್ಡ್ಗಳಲ್ಲೋ ಫೈಲ್ಗಳಲ್ಲೋ ನಿಮ್ಮ ಮಾತುಗಳಲ್ಲಿದ್ದರೆ ಸಾಕಾಗೋದಿಲ್ಲ. ಇಚ್ಛಾಶಕ್ತಿ ಅನ್ನೋದು ಬಲವಾಗಿರಬೇಕು. ನಿಮ್ಮ ಒಂದು ಕ್ಷೇತ್ರಕ್ಕೆ ಹೋಗ್ತೀರಿ, ಒಂದು ಸ್ಲಮ್ಗೆ ಹೋಗ್ತೀರಿ, ಅಲ್ಲಿ ನೀವು ಅವರ ಆಸೆ ಆಕಾಂಕ್ಷೆಗಳ ಮೂಲಕ ಓಟನ್ನು ಗಿಟ್ಟಿಸ್ಕೊಳ್ತೀರಿ ಅಂದರೆ ಆ ಮಾತನ್ನು ನಡೆಸ್ಕೊಳ್ಳುವಂತಹ ಮನೋಭಾವ ಬೇಕಾಗತ್ತೆ. ಈ ಸ್ಲಮ್ಗಳು ಬೇಕಾದಷ್ಟಿದ್ದಾವೆ. ಅವುಗಳಿಗೊಂದು ಒಳ್ಳೆ ರೀತಿಯ ಎಜುಕೇಷನನ್ನು ಕೊಟ್ಟು, ಸಿವಿಲೈಸೇಷನ್ ನಾಗರಿಕತೆಯನ್ನು ಕೊಟ್ಟು ಅಭಿವೃದ್ಧಿ ಪಥದತ್ತ ಅವರ ಬದುಕನ್ನು ಕರ್ಕೊಂಡು ಹೋಗೋದಿದೆಯಲ್ಲ, ಇದು ನಿಜವಾದ ರಾಜಕೀಯ ವ್ಯವಸ್ಥೆ ಆಗುತ್ತೆ. ಅಂಥ ರಾಜಕಾರಣಿಗಳು ಈ ದಿನಗಳಲ್ಲಿ ಅಂಥ ಕಾಣ್ತಾ ಇಲ್ಲ. ಹಾಗಾಗಿ ಆ ರಾಜಕೀಯ ನಾಯಕರ ಮನೋಭಾವ ಕೂಡ ಕೊಂಚ ಬದಲಾಗಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.